ಆರನೇ ಅಧ್ಯಾಯ 25-26 ವಚನ ಓದಿಕೊಳ್ಳೋಣ. ಆಗ ರಾಜನಾದ ದಾರ್ಯಾವೇಶನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಕುಲ ಜನ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನ ಬರೆಯಿಸಿದನು. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಆತನ ಆಳಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮಿ ಆಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯೇಲನನ್ನು ಸಿಂಹಗಳ ಕೈಯಿಂದ ತಪ್ಪಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗೆ ಕಣ್ಣುಗಳನ್ನು ಮುಚ್ಚಿಕೊಂಡ್ರಿ. ದೇವರ ವಾಕ್ಯದ ಮೂಲಕವಾಗಿ ನನ್ನ ಸಂಗಡ ಮಾತಾಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳ. ಮಹೋನ್ನತನಾದ ದೇವರು, ಮಹಾಪರಿಶುದ್ಧನಾದ ದೇವರು, ಓದಿದಂಥ ವೇದ ಭಾಗದಲ್ಲಿ ಅಡಗಿರ್ತಕ್ಕಂಥ ಸತ್ಯಾಂಶಗಳನ್ನು ನನಗೂ ನಮ್ಮೆಲ್ಲರಿಗೂ ಸ್ವಾಮಿ ಸಂಘದಲ್ಲಿ ತಿಳಿಯಪಡಿಸಯ್ಯ. ಹೌದು ಕರ್ತನೇ, ನಾವು ಯಾರು ನಾಶವಾಗಬಾರ್ದು, ಹಾಳಾಗಿ ಹೋಗಬಾರ್ದು, ನಾವು ಯಾರು ಪಾತಾಳಕ್ಕೆ ಇಳಿಯಬಾರದು ಎಂಬುದಾಗಿ ಸ್ವಾಮಿ ನೀನು ಸ್ವಾಮಿ ಮಾತಾಡೋದಕ್ಕೆ ಬಂದಿದ್ದಕ್ಕಾಗಿ ಸ್ತೋತ್ರ. ಹೌದು ರಾಜನೇ, ನಿನ್ನ ವಾಕ್ಯ ಹೇಳ್ತಾ ಇದೆ, ನೀನು ಮಾತಾಡುವಂಥ ದೇವರಾಗಿದ್ದೀ ಎಂಬುದಾಗಿ. ಕರ್ತನೆ, ನೀನು ಕಲ್ಲು ಅಲ್ಲ, ಮಣ್ಣು ಅಲ್ಲ, ಮರ ಅಲ್ಲ. ಕರ್ತನೆ, ನಿರ್ಜೀವವಾಗಿರ್ತಕ್ಕಂಥ ವಸ್ತು ಅಲ್ಲ, ನೀನು ಜೀವ ಸ್ವರೂಪನಾದ ಸನಾತನ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ನಿನಗೆ ಕೃತಜ್ಞತಾ ಸ್ತೋತ್ರಗಳು. ಈ ಸಮಯದಲ್ಲಿ ವಾಕ್ಯದ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡು, ನೇರವಾಗಿ ಮಾತನಾಡಯ್ಯ. ಬೇಕಾದ ಆತ್ಮಿಕ ಆಹಾರವನ್ನು ನನಗೂ ಕೂಡಿ ಬಂದಿರುವಂಥ ನಮ್ಮೆಲ್ಲರಿಗೂ ಉಣಬಡಿಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿಬೇಡಿ. ಬೇಡಿದೆಲ್ಲ ಹೊಂದಿದನ್ನು ಹೊರಾಗಿದ್ದೇವೆ ಪರಮ ತಂದೆ. ಆಮೇಲೆ ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಸಿದ್ಧ ಪತ್ರ ಎಂಬುದಾಗಿ. ಹಲ್ಲೆಲೂಯಾ. ಯಾವ ಪತ್ರ ಅದು? ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪತ್ರವನ್ನ ಒಂದು ದೇಶದ ರಾಜ, ದೇವರನ್ನ ಅರಿಯಲಾರದಂತ ಒಬ್ಬ ರಾಜ ಒಂದು ಪತ್ರವನ್ನ ಬರೆಯಿಸ್ತಾ ಇದ್ದಾನೆ. ಏನ್ ಬರೆಸ್ತಾ ಇದ್ದಾನೆ ಆತ? ಪತ್ರವನ್ನ ಬರೆಸ್ತಾ ಇದ್ದಾನೆ. ಪತ್ರ ಅಂದ್ರೆ ಏನ್ರಿ? ಇಲ್ಲಿರುವಂತ ಮಾಹಿತಿಯನ್ನ ಇನ್ನೊಂದು ಕಡೆಗೆ ತಿಳಿಯಲಾರದಂತವರ ಕಡೆಗೆ ಏನ್ ಮಾಡುವಂಥದ್ದು? ಕಳುಹಿಸುವಂಥದ್ದು, ಸುದ್ದಿಯನ್ನ ಮುಟ್ಟಿಸುವಂಥದ್ದು ಪತ್ರ. ಆಗಿನ ಒಂದು ಕಾಲದಲ್ಲಿ ಪ್ರಿಯರೇ, ಪ್ರಪಂಚವನ್ನ ಆಳಿರ್ತಕ್ಕಂಥ ಅನೇಕ ಸಾಮ್ರಾಜ್ಯಗಳಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ಐಗುಪ್ತ ಸಾಮ್ರಾಜ್ಯ ಎಂಬುದಾಗಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಬಾಬೆಲ್ ಸಾಮ್ರಾಜ್ಯ ಎಂಬುದಾಗಿ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪಾರಸೀಯ ಸಾಮ್ರಾಜ್ಯ, ಮೇದ್ಯ ಸಾಮ್ರಾಜ್ಯ, ಗ್ರೀಕ್ ಸಾಮ್ರಾಜ್ಯ, ರೋಮನ್ ಸಾಮ್ರಾಜ್ಯ. ಇವತ್ತು ನಾವು ನೋಡ್ತಾ ಇದ್ದೇವೆ ಸಾಮ್ರಾಜ್ಯಗಳೆಲ್ಲ ಪ್ರಜಾಸತ್ತಾತ್ಮಕ ದೇಶಗಳಾಗಿ ಬದಲಾಗಿದ್ದಾವೆ. ಯೇಸು ಕ್ರಿಸ್ತನ ಸಾಮ್ರಾಜ್ಯ ಮುಂದೆ ಕಟ್ಟಲ್ಪಡಲಿಕ್ಕಿದೆ. ಹಲ್ಲೆಲೂಯಾ. ಈ ಒಂದು ದೇಶವನ್ನ ಆಳುವಂತ, ಈ ದೊಡ್ಡ ಸಾಮ್ರಾಜ್ಯವನ್ನ ಆಳುವಂತ ದಾರ್ಯಾವೇಶನು ಎನ್ನುವಂತ ಮಹಾರಾಜ ಆತನ ಒಂದು ಪ್ರಸಿದ್ಧ ಪತ್ರವನ್ನ ಎಲ್ಲ ಕುಲ, ಜಾತಿ, ಮತ, ಭಾಷೆಗಳನ್ನು ಆಡುವ ಜನಾಂಗಗಳಿಗೆ ಬರೆಸುವುದಕ್ಕೆ ಕಾರಣವೇನೆಂದರೆ ಅಲ್ಲಿ ಒಂದು ಅದ್ಭುತವಾಗಿರುವಂತ ಕಾರ್ಯ
ಜರುಗಿಸಲ್ಪಟ್ಟಿದೆ. ಅಲ್ಲಿ ಮಹತ್ತಾದಂತ ಕಾರ್ಯ ಜರುಗಿಸಲ್ಪಟ್ಟಿದೆ. ಆತನು ಬರೆಸಿರ್ತಕ್ಕಂಥ ಪತ್ರದ ಹಿಂದೆ ಇರ್ತಕ್ಕಂಥ ಉದ್ದೇಶವನ್ನ ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳ್ತಾ 25ನೇ ವಾಕ್ಯದಲ್ಲಿ ಆಗ ರಾಜನಾದ ದಾರ್ಯಾವೇಶನು ಎಂಬುದಾಗಿ. ಯಾವಾಗ ದಾರ್ಯಾವೇಶನು ರಾಜ್ಯವನ್ನು ಆಳುವಂತ ಸಮಯದಲ್ಲಿ ಆತನ ವಯಸ್ಸು ಎಷ್ಟೆಂಬುದಾಗಿ ಸತ್ಯವೇದ ಹೇಳುತ್ತೆ? ಹೆಚ್ಚು ಕಡಿಮೆ 62. 5ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ದಾರ್ಯಾವೇಶನು ರಾಜ್ಯವನ್ನು ಆಳುವಂತ ಸಮಯದಲ್ಲಿ ಆತನ ಕೈ ಕೆಳಗಡೆ ಇರ್ತಕ್ಕಂಥ 3 ದೇಶಾಧಿಪತಿಗಳನ್ನ ನೇಮಕ ಮಾಡಿದಂತ ಸಮಯದಲ್ಲಿ ಆ 3 ದೇಶಾಧಿಪತಿಗಳಲ್ಲಿ ದೇವರಿಗೆ ಭಯಪಟ್ಟು ಮನುಷ್ಯರಿಗೆ ವಿಧೇಯತೆ ಉಳ್ಳವನಾಗಿ ಮನುಷ್ಯರಿಗೆ ನಷ್ಟ ಮಾಡಲಾರದ ರೀತಿಯಲ್ಲಿ ಭಯ ಭಕ್ತಿಯಿಂದ ಜೀವಿಸಿರ್ತಕ್ಕಂಥ ವ್ಯಕ್ತಿ ಯಾರ್ರೀ? ಈ ದಾನಿಯೇಲನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಈ ದಾನಿಯೇಲನನ್ನ ಹೇಗಾದರೂ ಮಾಡಿ ಏನ್ ಮಾಡ್ಬೇಕು? ಆ ಒಂದು ಪದವಿಯಿಂದ ತಪ್ಪಿಸಬೇಕು. ದಾನಿಯೇಲನನ್ನ ಹೇಗಾದರೂ ಮಾಡಿ ಭಕ್ತಿಯ ಜೀವಿತದಿಂದ ತೊಲಗಿಸಬೇಕು. ದಾನಿಯೇಲನನ್ನ ಹೇಗಾದರೂ ಮಾಡಿ ತನ್ನ ಪ್ರಾಣವನ್ನ ನಷ್ಟಪಡಿಸಬೇಕು. ಅವನಿಗೆ ಅವಮಾನವನ್ನ ಮಾಡಬೇಕು. ಅವನ ಜೀವಿತ ಪವಿತ್ರವಾಗಿದೆ, ಆ ಪವಿತ್ರವಾದ ಜೀವಿತವನ್ನ ಅಪವಿತ್ರಗೊಳಿಸಬೇಕು. ಅವನ ಒಂದು ಅಂತ್ಯ ಅಲ್ಲಿಯೇ ಆಗಬೇಕು ಎಂಬುದಾಗಿ ಹಿಂದೆ ಇರ್ತಕ್ಕಂಥ ಜನರು ಹುನ್ನಾರ ಮಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಇವತ್ತು ನಿನ್ನ ಜೀವಿತದಲ್ಲಿ ಸೈತಾನನ ಏನ್ ಮಾಡ್ತಾನೆ? ಯಾವುದೋ ಒಂದು ಕಾರ್ಯಗಳ ಮೂಲಕವಾಗಿ ನಿನ್ನ ಭಕ್ತಿಯ ಜೀವಿತವನ್ನು ಏನ್ ಮಾಡ್ತಾನೆ? ನಾಶ ಮಾಡಬೇಕು ಅಂತೇಳಿ ಪಣ ತೊಟ್ಟು ಕೂತ್ಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ. ಯೌವನ ಕಾಲದಲ್ಲಿ ಇರುವಾಗಲೇ ದೇವರಿಗಾಗಿ ಪ್ರತಿಷ್ಠಾಪನೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಯಾವ ಮದ್ಯವನ್ನಾಗಲಿ ಯಾವ ನಿಷಿದ್ಧವಾಗಿರ್ತಕ್ಕಂಥ ಪದಾರ್ಥವನ್ನಾಗಲಿ ತಿನ್ನಲಾರದ ವ್ಯಕ್ತಿ, ಕುಡಿಯಲಾರದ ವ್ಯಕ್ತಿ ಆಗಿದ್ದ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಆ ದಾನಿಯೇಲನು ಭಕ್ತಿಯ ಜೀವಿತವನ್ನ ಮಾಡುವಂತ ಸಮಯದಲ್ಲಿ ಆ ದಾನಿಯೇಲನ ಮೇಲೆ ಜನರು ಏನ್ ಮಾಡ್ತಾ ಇದ್ದಾರೆ? ಕೆಂಗೆಣ್ಣ ಹಾಕಿದ್ದಾರೆ, ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಅವನನ್ನ ಪದವಿಯಿಂದ ತಪ್ಪಿಸಬೇಕು ಅಂತ ಹೇಳಿ ಅಂದುಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ಮಗನಾಗಿರ್ತಕ್ಕಂಥ ನಿನಗೆ ದೇವಪುತ್ರ ಎನ್ನುವಂತ ಪದವಿ ಎನ್ನುವಂಥದ್ದು ಏನಾಗಿದೆ? ದೊರಕಿಸಲ್ಪಟ್ಟಿದೆ. ಹಲ್ಲೆಲೂಯಾ. ನೀ ಅಂದುಕೊಳ್ತಾ ಇರುವುದು, ಅಯ್ಯೋ ನನಗೆ ಏನು ಇಲ್ವಲ್ಲ, ಹಲ್ಲೆಲೂಯಾ, ನನಗೆ ಏನು ಇಲ್ವಲ್ಲ ಅಂತೇಳಿ. ಆದರೆ ನಿನ್ನಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾನೆ. ಹಲ್ಲೆಲೂಯಾ. ನೀನು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿರ್ತಕ್ಕಂಥ ಸಮಯದಲ್ಲಿ ನೀನು ದೇವರ ಮಗನು, ದೇವರ ಮಗಳಾಗಿದ್ದೀಯಾ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ದಾನಿಯೇಲನನ್ನ ಭಕ್ತಿಯ ಜೀವಿತದಿಂದ ತಪ್ಪಿಸಬೇಕಾದಂತ ಅನೇಕ ಕಾರ್ಯಗಳು ನಡೆದಾಗ ಅವರು ನೋಡ್ತಾ ಇದ್ದಾರೆ, ಇವನು ಯಾವ ವಿಷಯದಲ್ಲಿಯೂ ಕೂಡ ತಪ್ಪಾಗಿ ನಡೆದುಕೊಳ್ಳುವುದಿಲ್ಲ. ಆದರೆ ಇವನನ್ನ ಒಂದು ವಿಷಯದಲ್ಲಿ ಮಾತ್ರ ನಾವು ಸಿಗಿಸಬಹುದು. ಯಾವ ವಿಷಯ ಅದು? ದಾನಿಯೇಲನನ್ನು ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ. ಅವನ ಭಕ್ತಿಯ ಜೀವಿತದಲ್ಲಿ ಮಾತ್ರ ನಾವೇನ್ ಮಾಡ್ಬೋದು? ಅವನನ್ನ ದಾರಿ ತಪ್ಪಿಸಬಹುದಂತೇಳಿ ಪ್ಲಾನ್ ಮಾಡಿದಂತ ಸಮಯದಲ್ಲಿ ಆ ದಾನಿಯೇಲನನ್ನ ಕುರಿತಾಗಿ ದಾರ್ಯಾವೇಶನ ರಾಜನ ಮುಂದೆ ಈ ಜನರು ಏನ್ ಮಾಡ್ತಾ ಇದ್ದಾರೆ? ಒಂದು ಆಜ್ಞೆಯನ್ನು ಹೊರಡಿಸ್ತಾ ಇದ್ದಾರೆ. ಆಜ್ಞೆ ಏನಂದ್ರೆ 30 ದಿವಸಗಳವರೆಗೆ ಆ ದಾರ್ಯಾವೇಶ ರಾಜನನ್ನ ಮಾತ್ರ ಪೂಜಿಸಬೇಕು ಹೊರತಾಗಿ ಬೇರೆ ಯಾರನ್ನ ಕೂಡ ಪೂಜಿಸಬಾರದು. 10ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಆಜ್ಞಾಶಾಸನ ರುಜುವಾತು ಆದ ಮೇಲೆ ದಾನಿಯೇಲನು ತನ್ನ ಮನೆಗೆ ಹೋಗಿ ಮೊಣಕಾಲೂರಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಕಿಟಕಿಯನ್ನ ಯೆರೂಸಲೇಮಿನ ಕಡೆಗೆ ತೆಗೆದುಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಅವರಿಗೆ ಸಂದು ಸಿಕ್ತು. ಬಂದು ದಾನಿಯೇಲನ ಕರೆದುಕೊಂಡು ಹೋಗಿ ದಾನಿಯೇಲನನ್ನ ಏನ್ ಮಾಡಿದ್ರಿ? ಯಾರು ದಾರ್ಯಾವೇಶನನ್ನ ಪೂಜಿಸದೆ ಬೇರೆ ಯಾರನ್ನಾದರೂ ಪೂಜಿಸದೆ ಅವರನ್ನ ಏನ್ ಮಾಡ್ತಾ ಇದ್ರು? ಸಿಂಹದ ಗವಿಯಲ್ಲಿ ಹಾಕುತ್ತೇನೆ ಎನ್ನುವಂತ ಶಾಸನ ಇತ್ತು. ಅದೇ ರೀತಿಯಾಗಿ ಸಿಂಹದ ಗವಿಯಲ್ಲಿ ಯಾರನ್ನ ಹಾಕಿದ್ರು? ದಾನಿಯೇಲನನ್ನ ಹಾಕಿದ್ರು ಪ್ರಿಯರೇ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಗ ಏನಂತ ಹೇಳ್ತಾ ಇದ್ದಾನೆ? ಆಗ ದಾರ್ಯಾವೇಶನು ಯಾವಾಗ ಆ ಒಂದು ಸಿಂಹದ ಗವಿಯಲ್ಲಿ ಹಾಕಿದಾಗ ಆತನು ಏನ್ ಮಾಡ್ತಾ ಇದ್ದಾನ್ರಿ? ಮನೆಗೆ ಹೋಗ್ತಾ ಇದ್ದಾನೆ. ಮನೆಗೆ ಹೋಗಿ ಊಟ ಮಾಡಲಾರದೆ ಅರಸನಾಗಿದ್ದಾಗಲೂ ಕೂಡ ದಾನಿಯೇಲನ ಮೇಲೆ ಆತನಿಗೆ ಪ್ರೀತಿ ಉಂಟು, ಆತ್ಮಿಕವಾದಂತ ಸಂಬಂಧವುಳ್ಳಂತ ವ್ಯಕ್ತಿಯಾಗಿದ್ದ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲಿ ದಾನಿಯೇಲನು
ಸತ್ತು ಹೋಗ್ಬಿಡ್ತಾನೋ, ಎಲ್ಲಿ ಸಿಂಹದ ಗವಿಗಳಲ್ಲಿ ಸಿಂಹದ ಬಾಯಿಗೆ ತುತ್ತಾಗ್ಬಿಡ್ತಾನೋ ಅಂತೇಳಿ ಎದುರು ನೋಡ್ತಾ ನೋಡ್ತಾ ರಾತ್ರಿ ಎಲ್ಲ ನಿದ್ದೆ ಇರ್ಲಾರ್ದೆ ಹಾಸಿಗೆ ಮೇಲೆ ಹೊರಳಾಡಿ ಮುಂಜಾನೆ ಎದ್ದು ಬಂದು ಏನ್ ಮಾಡ್ತಾ ಇದ್ದಾನ್ರಿ, ಆ ಗವಿ ಹತ್ರ ಬರ್ತಾ ಇದ್ದಾನ್ರಿ ಪ್ರಿಯರೇ. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಶಿಕ್ಷೆಯನ್ನ ಕೊಡುವಂತ ವಿಧಾನಗಳಿವು. ಯಾರಾದ್ರೂ ತಪ್ಪು ಮಾಡಿದ್ರೆ ಏನ್ ಮಾಡ್ತಾ ಇದ್ರು, ಸಿಂಹದ ಗವಿಗಳಲ್ಲಿ ಕೆಲವೊಂದು ದೇಶದ ಸಂಸ್ಕೃತಿಯಲ್ಲಿ ಏನ್ ಮಾಡ್ತಾ ಇದ್ರೆ, ಸಿಂಹದ ಗವಿಗಳಲ್ಲಿ ಹಾಕ್ತಾ ಇದ್ರು. ಕೆಲವೊಂದು ದೇಶದ ಸಂಸ್ಕೃತಿಯಲ್ಲಿ ರೋಮನ್ ಸಾಮ್ರಾಜ್ಯದವರು ಶಿಲುಬೆಗೆ ಹಾಕುವಂತ ಒಂದು ಪದ್ಧತಿಯನ್ನು ಅವರು ಕಂಡು ಹಿಡಿದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ನೋಡ್ತೀವಿ ನಾವು, ಅದು ಹಿಸ್ಟ್ರಿಯಲ್ಲಿ ಬರುತ್ತೆ. ಯಾವುದೋ ಒಂದು ಯಂತ್ರ ಐಡಿಯಾ ಇದೆನಾ ವಿರಾಜ್? ಸಾಯಿಸುವುದಕ್ಕಾಗಿ ಉಪಯೋಗ ಮಾಡುವಂತ ಒಂದು ಯಂತ್ರ ಬ್ರಿಟಿಷ್ ಒಂದು ಕಾಲದಲ್ಲಿ ಅದನ್ನ ಮಾಡಿದ್ರು. ಗಲ್ಲು ಶಿಕ್ಷೆಯನ್ನು ಕೂಡ ಜಾರಿಗೆ ಮಾಡಿದ್ದಾರೆ. ಹಲ್ಲೆಲೂಯಾ. ಅನೇಕವಾಗಿ ಪ್ರಾಣವನ್ನ ತಪ್ಪು ಮಾಡಿದಂತವ್ರಿಗೆ ಶಿಕ್ಷೆ ಕೊಡುವುದಕ್ಕಾಗಿ, ಅವರ ಪ್ರಾಣವನ್ನ ತೆಗೆಯುವುದಕ್ಕಾಗಿ ಏನ್ ಮಾಡ್ತಾ ಇದ್ರಿ, ಅನೇಕವಾಗಿರ್ತಕ್ಕಂಥ ಪರ್ಯಾಯ ವಿಧಾನಗಳ ಮೂಲಕವಾಗಿ ಅವರನ್ನ ಪ್ರಾಣವನ್ನ ತೆಗಿತಾ ಇದ್ರು. ಆ ದೇಶದ ಸಂಸ್ಕೃತಿ ಏನಂದ್ರೆ ಸಿಂಹದ ಗವಿಯಲ್ಲಿ ಹಾಕುವಂತ ಒಂದು ಸಂಸ್ಕೃತಿ ಪ್ರಿಯರೇ. ದೊಡ್ಡದಾಗಿರ್ತಕ್ಕಂಥ ಸಿಂಹಗಳು, ಆ ಸಿಂಹಗಳ ಗವಿಯಲ್ಲಿ ದಾನಿಯೇಲನನ್ನ ಈಗ ಹಾಕಿದ್ದಾರೆ. ಹಲ್ಲೆಲೂಯಾ. ರಾಜನು ಹೋಗಿ ಆ ಒಂದು ಮುಂಜಾನೆ ಎದ್ದು ಬಂದು ಏನ್ ಮಾಡ್ತಾ ಇದ್ದಾನೆ ನೋಡ್ರಿ, ಅಲ್ಲಿ ವಾಕ್ಯ ಓದ್ರಿ ಒಂದ್ಸಾರಿ, 20ನೇ ವಾಕ್ಯ. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನ ದುಃಖ ಧ್ವನಿಯಿಂದ ದಾನಿಯೇಲನನ್ನ ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನ ಸಿಂಹಗಳಿಂದ ಉತ್ತರಿಸ ಶಕ್ತನಾದನೋ ಎಂದು ಕೇಳಲು. ಹಲ್ಲೆಲೂಯಾ. ಅರಸನಿಗೆ ನೋಡ್ರಿ, ದಾನಿಯೇಲನ ಭಕ್ತಿ ಜೀವಿತದ ಮೇಲೆ ಇರ್ತಕ್ಕಂಥ ಒಂದು ವಿಶ್ವಾಸ, ಶ್ರದ್ಧೆ, ಆತನ ನಂಬಿಕೆ ಯಾವ ರೀತಿ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಿತ್ಯವೂ ಭಜಿಸುವಂತ ನಿನ್ನ ದೇವರು ನಿನ್ನನ್ನ ರಕ್ಷಿಸಿದ್ದಾನೋ. ಹಲ್ಲೆಲೂಯಾ. ಒಳಗಡೆಯಿಂದ ಧ್ವನಿ ಬರ್ತಾ ಇದೆ, ದಾನಿಯೇಲನು ರಾಜನಿಗೆ, ಅರಸೇ ಚಿರಂಜೀವಿಯಾಗಿರು, ನನ್ನ ದೇವರು ತನ್ನ ದೂತನನ್ನ ಕಳುಹಿಸಿ ಸಿಂಹಗಳ ಬಾಯಿಗಳನ್ನ ಬಂಧಿಸಿದನು. ಒಂದ್ಸಾರಿ 37ನೇ ಕೀರ್ತನೆ ತೆಗಿರಿ, 37ನೇ ಕೀರ್ತನೆ ತೆಗಿರಿ, 34ನೇ ಕೀರ್ತನೆ 7ನೇ ವಾಕ್ಯ. 34ನೇ ಕೀರ್ತನೆ 7ನೇ ವಾಕ್ಯ. ಯೆಹೋವನು ಭಯ ಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯಾರ ಸುತ್ತಲ್ರಿ? ಭಯ ಭಕ್ತಿ ಉಳ್ಳವರ ಸುತ್ತಲೂ. ಭಕ್ತಿಯ ಜೀವಿತವನ್ನ ಮಾಡಿರುವಂತ ದಾನಿಯೇಲ ನಮಗೆ ಪ್ರಧಾನವಾಗಿ ಒಂದು ಮಾದರಿಯನ್ನು ತೋರಿಸಿರ್ತಕ್ಕಂಥ ದಾನಿಯೇಲ ಪ್ರಿಯರೇ. ದೇಶವಲ್ಲದ ದೇಶದಲ್ಲಿ, ಭಾಷೆ ಬರಲಾರದ ದೇಶದಲ್ಲಿ, ಕೆಟ್ಟ ಸಂಸ್ಕೃತಿ ಪದ್ಧತಿಗಳು ಇರುವಂತ ದೇಶದಲ್ಲಿ ವಾಸಿಸುವಂತ ಈ ದಾನಿಯೇಲನು ತನ್ನ ಜೀವಿತವನ್ನು ಅಪವಿತ್ರ ಮಾಡಿಕೊಳ್ಳಲಿಲ್ಲ. ತನ್ನ ದೇವರ ಬದಲಾಗಿ ಇತರವುಗಳನ್ನ ದೇವರು ಎಂಬುದಾಗಿ ಸಂಬೋಧನೆ ಮಾಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಅವನನ್ನ ಏನ್ ಮಾಡಿದ್ರು, ಸಿಂಹಗಳ ಬಾವಿಯಿಂದ ರಕ್ಷಿಸಿದ್ರು. ಆ ಸಿಂಹಗಳ ಬಾಯಿಯಿಂದ ಆತನನ್ನ ರಕ್ಷಣೆ ಮಾಡಿದ್ರು ಪ್ರಿಯರೇ. ದೇವರ ವಾಕ್ಯ ಹೇಳುತ್ತದೆ, ಭಯಭಕ್ತಿ ಉಳ್ಳವರ ಸುತ್ತಲೂ ದೇವರು ತನ್ನ ದೂತರನ್ನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ದೇವರು ಖಂಡಿತವಾಗಿ ಕೈ ಬಿಡುವವನು ಅಲ್ವೇ ಅಲ್ಲ, ಆತನು ತೊರೆಯುವವನು ಅಲ್ವೇ ಅಲ್ಲ. ತಾಯಿಯಂತೆ ಎದುರುಳ್ಳಂತ ದೇವರು ನಮ್ಮ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆ ದಾನಿಯೇಲನು ಆ ಸಿಂಹದ ಗವಿಯಿಂದ ಯಾವ ರೀತಿಯಾಗಿ ಹೊರಗಡೆ ಬಂದು ಆ ಸಿಂಹದ ಬಾಯಿಯನ್ನ ಯಾವ ರೀತಿಯಾಗಿ ದೇವದೂತನು ಕಟ್ಟಿ ಹಾಕಿದನು, ಅವೆಲ್ಲ ಸಂಗತಿಗಳು ಅಲ್ಲಿರ್ತಕ್ಕಂಥ ಜನರಿಗೆ, ಆ ರಾಜ್ಯದಲ್ಲಿ ವಾಸಿಸುವಂತ ಜನರಿಗೆ ವಿಕಸನಿತವಾಗಿದ್ದು. ಅಂದ್ರೆ ಭಯವನ್ನು ತರುವಂತ ಒಂದು ಸ್ಥಿತಿಯಲ್ಲಿ ಇದ್ದು, ಆಶ್ಚರ್ಯ ತರುವಂತ ಒಂದು ಸ್ಥಿತಿಯಲ್ಲಿದ್ದು ಪ್ರಿಯರೇ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ತಪ್ಪು ಮಾಡಿದ್ರು ಆ ರಾಜ ಅವರನ್ನ ಏನ್ ಮಾಡ್ಬಿಟ್ಟ, ಸಿಂಹದ ಗವಿಯಲ್ಲಿ ಹಾಕಿದಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, ಅವ್ರನ್ನ ಇನ್ನ ಹಾಕ್ತಾ ಇರ್ಬೇಕಾದ್ರೆ ಸಿಂಹಗಳು ಬಾಯಿ ತೆರೆದುಕೊಂಡು ಏನ್ ಮಾಡ್ಬಿಟ್ಟು ಅಂತ ಅವ್ರನ್ನ ತಿಂದಾಕಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈಗ ಆ ದಾರ್ಯಾವೇಶ ರಾಜನ ಏನ್ ಮಾಡ್ತಾ ಇದ್ದಾನೆ, ಪತ್ರವನ್ನ ಬರೆಸ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನ್ರಿ, ಪತ್ರ, ಲೆಟರ್, SMS ಅನ್ಕೋರಿ, ಈಗಿನ ಕಾಲದಲ್ಲಿ ಮೇಲ್ ಅನ್ಕೋರಿ, ವಾಟ್ಸಪ್ ಅನ್ಕೋರಿ, ಅಗ್ರಿಮೆಂಟ್ ಅನ್ಕೋರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ರಿ ಅದು ಪತ್ರ? ಎಂತಹ ಪತ್ರ ಅಂದ್ರೆ, ಆತನು ಯಾವ ರೀತಿಯಾಗಿ ಆ ದೇವರ ಕುರಿತಾಗಿ ನಿಜವನ್ನ ಸತ್ಯವನ್ನ ಹೇಳಿದ್ದಾನೆ ಎನ್ನುವಂತ ವಿಷಯಗಳನ್ನು ಈ ಸಮಯದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯ ಭಕ್ತಿಯಿಂದ ನಡೆಕೊಳ್ಳಬೇಕೆಂದು
ಆಜ್ಞಾಪಿಸುತ್ತೇನೆ. ಹಲ್ಲೆಲೂಯಾ. ಆತನೇ ಜೀವ ಸ್ವರೂಪನಾದ ಸನಾತನ ದೇವರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಾನಿಯೇಲನ ದೇವರೇ ನಿಜವಾಗಿರುವಂತ ದೇವರು. ದಾನಿಯೇಲನ ದೇವರೇ ಸಿಂಹಗಳ ಬಾಯಿಯಿಂದ ಆತನನ್ನು ತಪ್ಪಿಸಿದಂತ ದೇವರು. ದಾನಿಯೇಲನ ದೇವರೇ ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆ ದಾನಿಯೇಲನ ದೇವರೇ ಸನಾತನ ದೇವರಾಗಿದ್ದಾನೆ ಎಂಬುದಾಗಿ ಸತ್ಯವೇದದಲ್ಲಿ ದಾರ್ಯಾವೇಶ ರಾಜ ಪ್ರಸಿದ್ಧ ಪತ್ರವನ್ನು ಏನ್ ಮಾಡ್ತಾ ಇದ್ದಾನ್ರಿ, ಬಳಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಜನರು ಅಂದುಕೊಳ್ತಾರೆ, ಅನೇಕ ಜನರು ಕೆಳಗಿನವುಗಳಲ್ಲಿಯೇ ದೇವರನ್ನ ಹುಡುಕ್ತಾ ಇದ್ದಾರೆ, ನಿರ್ಜೀವ ವಸ್ತುಗಳಲ್ಲಿಯೇ ದೇವರನ್ನ ಹುಡುಕ್ತಾ ಇದ್ದಾರೆ. ಈ ದಾರ್ಯಾವೇಶನು ಒಂದು ಕಾಲದಲ್ಲಿ ಆ ರೀತಿಯಾಗಿದ್ದ. ಆದ್ರೆ ಈಗ ಈ ದಾರ್ಯಾವೇಶನು ದಾನಿಯೇಲನ ಭಕ್ತಿಯ ಜೀವಿತ ಆತನ ಮೇಲೆ ಪ್ರಭಾವ ಬೀರಿದ ಕಾರಣಕ್ಕಾಗಿ ಈ ದಾನಿಯೇಲನನ್ನು ನೋಡಿ ನಿಜವಾದ ದೇವರನ್ನ ಆತ ತಿಳಿದುಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಭಕ್ತಿಯ ಜೀವಿತವನ್ನು ನೋಡಿ ಬೇರೆ ಯಾರಾದ್ರೂ ನಿಜವಾಗ್ಲೂ ಇವರು ಯೇಸು ಕ್ರಿಸ್ತನ ಮಕ್ಕಳು ಎಂಬುದಾಗಿ ಒಂದ್ಸಾರಿ ಆದ್ರೂ ಶಬಾಷ್ಗಿರಿ ಕೊಟ್ಟಿದಾರ? ಹಲ್ಲೆಲೂಯಾ. ಒಂದ್ಸಾರಿ ಆದ್ರೂ ಇವರು ಯೇಸು ಸ್ವಾಮಿ ಮಕ್ಕಳಪ್ಪ, ಯಾವ ವಿಷಯದಲ್ಲಿ ಇವರು ತಪ್ಪಲಾರ್ದವರು, ಯಾವ ವಿಷಯದಲ್ಲಿ ಲೋಕದ ಕಾರ್ಯಗಳಲ್ಲಿ ಕೈ ಹಾಕಲಾರ್ದವ್ರು, ಕಾಲು ಆಡಿಸ್ಲಾರ್ದವ್ರು ಅಂತೇಳಿ ಯಾರಾದ್ರೂ ನಿಮಗೆ ಶಬಾಷ್ಗಿರಿ ಕೊಟ್ಟಿದಾರ? ಒಂದು ವೇಳೆ ಕೊಟ್ಟಿದ್ರೆ ದೇವರಿಗೆ ಸ್ತೋತ್ರ. ಕೊಡ್ಲಾರ್ದೇ ಇದ್ರೆ ಇನ್ನು ಮುಂದೆ ಆದ್ರೂ ನೀವು ಶಬಾಷ್ಗಿರಿಯನ್ನ ಪಡೆದುಕೊಳ್ಳ್ರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಈ ದಾನಿಯೇಲನ ದೇವರಿಗೆ ನೀವು ಭಯ ಭಕ್ತಿಯಿಂದ ನಡ್ಕೊಳ್ಳಬೇಕೆಂದು ನಿಮಗೆ ನಾನು ಆಜ್ಞಾಪಿಸುತ್ತೇನೆ. ಈ ದಾನಿಯೇಲನ ದೇವರೇ ನಿಜವಾಗಿರುವಂತಹ ಜೀವ ಸ್ವರೂಪನಾಗಿರುವಂತಹ ಸನಾತನ ದೇವರಾಗಿದ್ದಾನೆ ಎಂಬುದಾಗಿ ಆ ಪತ್ರದಲ್ಲಿ ಬರೆಯಲ್ಪಟ್ಟಿದೆ, ಲಿಖಿತವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸನಾತನ ದೇವರಂದ್ರೆ ಏನ್ರಿ? ಮೊದಲಿನಿಂದಲೂ ಇರುವಂತ ದೇವರು, ಆದಿಯಿಂದಲೂ ಇರುವಂತ ದೇವರು, ಒಬ್ಬಾತನೇ ಆ ಪ್ರಾರಂಭದಿಂದ ಇರುವಂತ ದೇವರು. ದೇವರಂದ್ರೆ ಏನ್ರಿ? ದೇವರಂದ್ರೆ ಏನು? ದೇವರಂದ್ರೆ ಹಲ್ಲೆಲೂಯಾ. ದೇವರಂದ್ರೆ ಏನ್ರಿ? ಹೇಳಿ ನೋಡೋಣ. ದೇವರಂದ್ರೆ ಗೊತ್ತಿಲ್ವಾ? ಹಲ್ಲೆಲೂಯಾ. ಯಾಕೆ ಬಂದಿದ್ದೇವೆ ನಾವು ಇಲ್ಲಿಗೆ? ದೇವರನ್ನ ಆರಾಧಿಸುವುದಕ್ಕಾಗಿ, ದೇವರ ಮಾತುಗಳನ್ನ ಕೇಳುವುದಕ್ಕಾಗಿ. ದೇವರಂದ್ರೆ ಏನ್ರಿ? ಉಂಟು ಮಾಡಿದಂತ ಸೃಷ್ಟಿಕರ್ತ. ದೇವರಂದ್ರೆ ಏನ್ರಿ? ನಮ್ಮನ್ನ ಪಾಪದಿಂದ ತೊಳೆಯುವಂತ ಆತ. ದೇವರಂದ್ರೆ ಏನ್ರಿ? ನಮ್ಮನ್ನ ರಕ್ಷಣೆಯನ್ನ ಮಾಡುವಂತ ಆತ. ದೇವರಂದ್ರೆ ಏನ್ರಿ? ಮುಂದೆ ಆಗುವುದನ್ನ ಈಗಲೇ ತಿಳಿಸುವಂತ ಆತ, ಮುಂದೆ ಭವಿಷ್ಯತ್ತನ್ನ ಈಗಲೇ ತಿಳಿಸುವಂತ ಆತ. ಆತನು ಸನಾತನ ದೇವರು ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ದಾರ್ಯಾವೇಶ ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾನು ಹೈಲೈಟ್ ಮಾಡ್ತಾ ಇರ್ತಕ್ಕಂಥ ಅಂಶ ಏನಂದ್ರೆ, ಆ ದಾನಿಯೇಲನ ಜೀವಿತ ಯಾವ ರೀತಿಯಾಗಿ ದಾರ್ಯಾವೇಶನ ಮೇಲೆ ಪ್ರಭಾವ ಬೀರುತ್ತು. ಹಲ್ಲೆಲೂಯಾ. ನಿನ್ನ ಜೀವಿತ ಕೂಡ ಇತರರ ಮೇಲೆ ಪ್ರಭಾವ ಬೀರುವ ಹಾಗೆ ಇರಬೇಕು. ನಿನ್ನ ಜೀವಿತ ಇತರರನ್ನು ನೋಡಿದಾಗ ಇವರು ಎರಡು ಕಡೆಗೆ ಬಾರಿಸ್ತಾರಪ್ಪ ಅನ್ಬಾರ್ದು. ಹಲ್ಲೆಲೂಯಾ. ಎರಡು ಕಡೆಗೆ ಹೋಗರಪ್ಪ ಅಂತೇಳಿ ಅಂತ ತಿಳ್ಕೊರಿ, ನಿಮ್ಮ ಜೀವಿತ ಏನಾಗಿದೆ? ಇನ್ನು ದಾನಿಯೇಲನ ಭಕ್ತಿಯ ಜೀವಿತದ ಹಾಗೆ ಇಲ್ಲ. ಇನ್ನು ನಾನು ಕಟ್ಟಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲೆಕ್ಕ ಒಪ್ಪಿಸಬೇಕು ನಾವು. ಹಲ್ಲೆಲೂಯಾ. ಕೂಲಿಕಾರಿ ಕೆಲಸಕ್ಕೆ ಹೋಗ್ತೀರಿ, ನೀವು ಏನ್ ಮಾಡ್ತೀರಿ? ಎಷ್ಟು ದಿವಸ ಹೋಗಿರಿ? ಎಷ್ಟು ದಿವಸ ಇರುತ್ತೆ? 7 days, 14 days. ಕೆಲವೊಂದು ಕಡೆಗೆ 2 ಸಾರಿ ಒಂದೇ ಸಾರಿ ಮಾಡಿಸಿಬಿಡ್ತಾರೆ. ಹಲ್ಲೆಲೂಯಾ. ಹಂಗೆ ಡೇಸ್ ಏನ್ ಮಾಡ್ತಾರ್ರಿ? ಲೆಕ್ಕ ತಗೊಂತಾರೆ. ಮೇಲ್ಗಡೆ ಇರ್ತಕ್ಕಂಥ ಮ್ಯಾನೇಜರ್, ಕೆಳಗಡೆ ಇರ್ತಕ್ಕಂಥವ್ರದ್ದು ಎಲ್ಲರದ್ದು ಏನ್ ಮಾಡ್ತಾನೆ? ಲೆಕ್ಕ ತಗೊಂತಾನೆ. ನೀವು ಆಳುಗಳದ್ದು ಏನ್ ಮಾಡ್ತೀರಿ? ಲೆಕ್ಕ ತಗೊಂತೀರಿ. ಎಲ್ಲರೂ ಲೆಕ್ಕ ತಗೊಂತಾರೆ. ಕಂಡಕ್ಟರ್ಗಳು ಎಲ್ಲ ಬಸ್ ಕಂಡಕ್ಟರ್ ಎಲ್ಲರೂ ಹೋಗಿ ಅಲ್ಲಿ ಡಿಪೋ ಮ್ಯಾನೇಜರ್ ಹತ್ರ ಏನ್ ಮಾಡ್ಬೇಕು? ಲೆಕ್ಕ ಒಪ್ಪಿಸ್ಬೇಕು. ಹಲ್ಲೆಲೂಯಾ. ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಕೂಡ ಒಂದು ಡಿಸ್ಟ್ರಿಕ್ಟ್ ಹೈ ಲೆವೆಲ್ ಆಫೀಸರ್ಗೆ ಏನ್ ಮಾಡ್ಬೇಕು? ಅವರು ಲೆಕ್ಕ ಒಪ್ಪಿಸ್ಬೇಕು. ಇಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾರಿಗೆ ಲೆಕ್ಕ ಒಪ್ಪಿಸ್ಬೇಕು? ಸೆಂಟ್ರಲ್ ಗೌರ್ಮೆಂಟ್ಗೆ ಲೆಕ್ಕ ಒಪ್ಪಿಸಬೇಕು. ಹಲ್ಲೆಲೂಯಾ. ಎಲ್ಲರೂ ಲೆಕ್ಕ ಒಪ್ಪಿಸಬೇಕು. ಅದೇ ರೀತಿಯಾಗಿ ಎಲ್ಲಾ ದೇಶಗಳಲ್ಲಿ ವಾಸಿಸುವಂತ ಎಲ್ಲ ಭಾಷೆಗಳ ಜನರು ಕೂಡ ಒಂದು ದಿನ ಲೆಕ್ಕ ಒಪ್ಪಿಸಬೇಕು. ಯಾರಿಗೆ? ಸೃಷ್ಟಿಕರ್ತನಾಗಿರುವಂತಹ ದೇವರಿಗೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಆ ಸನಾತನ ದೇವರನ್ನ ನೀನು ನಂಬುವುದೇ ಆದ್ರೆ ಆ ದೇವರು ನಿನಗೆ ಆಗಿರುವಂತ ಎಲ್ಲ ಸಾಲವನ್ನ ಒಂದೇ ಸರಿ ಏನ್ ಮಾಡ್ತಾನೆ? ಮನ್ನಾ ಮಾಡ್ತಾನೆ. ಯಾವ ಸಾಲ? ಪಾಪ ಎನ್ನುವಂತ
ಸಾಲ, ಶಾಪ ಎನ್ನುವಂತ ಸಾಲ ಒಂದೇ ಸರಿ ಆತನ ಏನ್ ಮಾಡ್ಬಿಡ್ತಾನೆ, ಒಡೆದಾಕ್ಬಿಡ್ತಾನೆ. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, ಆತನು ಸನಾತನ ದೇವರಾಗಿದ್ದಾನೆ. ಯಾವ ದೇವರಾತ? ಸನಾತನ ದೇವರು. ಆದಿಯಿಂದಲೂ ಪ್ರಾರಂಭದಿಂದಲೂ ಆತನು ಇರುವ ದೇವರಾಗಿದ್ದಾನೆ. ಯೆಶಾಯನ ಪ್ರವಾದನೆಯಲ್ಲಿ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ದೇವರ ಆತ್ಮನು ಮಾತಾಡ್ತಾ ಇದ್ದಾನೆ. ದೇವರು ಮಾತಾಡ್ತಾ ಇದ್ದಾನೆ ಏನೆಂಬುದಾಗಿ ಅಂದ್ರೆ, 43 ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು, ನೀವು ನನ್ನನ್ನ ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನು ಇಲ್ಲ. ಹಲ್ಲೆಲೂಯಾ. ನಾನೇ ರಕ್ಷಣೆಯನ್ನ ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ. ನೀವೇ ನನ್ನ ಸಾಕ್ಷಿಗಳು. ನಾನೊಬ್ಬನೇ ದೇವರು. ಹೌದು, ಇಂದಿನಿಂದ ನಾನೇ ಪರಮಾತ್ಮನು. ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ. ನನ್ನ ಕೆಲಸಕ್ಕೆ ಯಾರು ಅಡ್ಡ ಬಂದಾರು ಎಂಬುದೇ ಯೆಹೋವನ ಮಾತು. ಮುಂದೆ ಇಲ್ಲ, ಹಿಂದೆ ಇಲ್ಲ, ಯಾರು ಹುಟ್ಟಂಗೆ ಇಲ್ಲ. ಅಂತಹ ದೇವರು ಒರಿಜಿನಲ್ ಗಾಡ್. ಹಲ್ಲೆಲೂಯಾ. ಸನಾತನ ದೇವರನ್ನು ನಾವು ಏನ್ ಮಾಡ್ತಾ ಇದ್ದೇವೆ? ಆರಾಧನೆ ಮಾಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಆ ದಾರ್ಯಾವೇಶನ ಪ್ರಸಿದ್ಧ ಪತ್ರದಲ್ಲಿ ಬರೆಸಿರ್ತಕ್ಕಂಥ ಮೊದಲನೇ ಅಂಶ ಏನ್ರಿ? ಭಯಭಕ್ತಿಯಿಂದ ಆ ದೇವರಿಗೆ ನೀವು ನಡೆದುಕೊಳ್ಳಬೇಕು. ಆ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ಭಕ್ತಿವಂತರಿಗೆ ಬಹುಮಾನ ಕೊಡುವುದಕ್ಕಾಗಿ ದೇವರು ನೋಡ್ತಾನೆ. ಹಲ್ಲೆಲೂಯಾ. ಭಕ್ತಿಹೀನರಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕಂತೇಳಿ ದೇವರು ನೋಡ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಈ ಲೋಕದಲ್ಲಿ ಎಷ್ಟು ನಾವು ಸಂಪಾದನೆ ಮಾಡಿದ್ರು ಕೂಡ ಒಂದಲ್ಲ ಒಂದು ದಿನ ಏನಾಗುತ್ತದು? ಹೆಂಗೋಗುತ್ತದು? ಏನು ಇಲ್ಲದವರಾಗಿ ಬಂದಂತ ನಾವು ಹೊರಟು ಹೋಗ್ಬಿಡ್ತೀವಿ ಪ್ರಿಯ. ಹಲ್ಲೆಲೂಯಾ. ಆದರೆ ಅಳಿದು ಹೋಗಲಾರದ ಸ್ಥಿರವಾದ ಆಸ್ತಿ ಆಗಿರುವಂಥ ಯೇಸುವನ್ನು ನಾವು ಈ ಲೋಕದಲ್ಲಿರುವಾಗ ಏನು ಮಾಡಬೇಕು? ಸಂಪಾದನೆ ಮಾಡಿಕೊಳ್ಬೇಕು. ನಮ್ಮ ಭಕ್ತಿಯ ಜೀವಿತವನ್ನು ನಾವು ಕೆಡಿಸಿಕೊಳ್ಳಬಾರದು. ಲೋಕದಲ್ಲಿ ಜೀವಿಸುವಂತ ಮಕ್ಕಳು ಏನ್ ಮಾಡ್ತಾರೆ? ದಾನಿಯೇಲನಿಗೆ ಯಾವ ರೀತಿಯಾಗಿ ಕ್ಯಾಚ್ ಮಾಡಿದ್ರು, ಹಲ್ಲೆಲೂಯಾ, ಅದರಂಗೆ ಕ್ಯಾಚ್ ಮಾಡ್ತಾರೆ. ಕೆಲವೊಬ್ಬರು ನೀವೇನಾಗ್ಬಿಡ್ತೀರ, ಅದರ ಸುಳಿಯಲ್ಲಿ ಸಿಲುಕಿಕೊಂಡು ದೇವರಿಂದ ನೀವು ದೂರ ಆಗುವಂತ ಸ್ಥಿತಿಗೆ ಒಳಗಾಗ್ಬಿಡ್ತೀರಿ. ಆದರೆ ದಾನಿಯೇಲನು ಆ ರೀತಿಯಾಗಿ ತನ್ನ ದೇವರನ್ನ, ತನ್ನೊಂದಿಗಿರ್ತಕ್ಕಂಥ ಸಂಬಂಧವನ್ನ ಆತನು ಕಡಿದು ಹಾಕಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ಆತನು ಸನಾತನ ದೇವರಾಗಿದ್ದಾನೆ. ಆತನು ಮೊದಲು, ಈಗಲೂ, ಇನ್ನು ಮುಂದೆ ಯಾವಾಗಲೂ ಕೂಡ ಇರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ಅಂಶ ಏನ್ರಿ? ಸನಾತನ ದೇವರು. ಆ ಪತ್ರದಲ್ಲಿ ಇರ್ತಕ್ಕಂಥ ಮೊದಲನೇ ಅಂಶ ಏನ್ರಿ? ಸನಾತನ ದೇವರು. ಎರಡನೇದಾಗಿ ಅಲ್ಲಿ ಓದಿ ನೋಡೋಣ ಈಗ. ಆತನ ರಾಜ್ಯವು ಎಂದಿಗೂ ಅಳಿಯದು. ಹಲ್ಲೆಲೂಯಾ. ಗೌರ್ಮೆಂಟ್ಗಳು ಬರ್ತವೆ, ಬೀಳುತ್ತವೆ. ಇವತ್ತು ಬಿಜೆಪಿ ಬಂದಿದೆ, ನಾಳೆ ಕಾಂಗ್ರೆಸ್ ಬರುತ್ತೆ, ಇನ್ನೊಂದು ದಿನ ಇನ್ನೊಂದು ಗೌರ್ಮೆಂಟ್ ಬರುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಗೌರ್ಮೆಂಟ್ಗಳು ಇದ್ದಾವೆ. ಕೆಲವೊಂದು ಗೌರ್ಮೆಂಟ್ಗಳು ಪ್ರಜಾಸತ್ತಾತ್ಮಕ ರಾಷ್ಟ್ರಗಳಾದ್ರೆ, ಇನ್ನು ಕೆಲವೊಂದು ಗೌರ್ಮೆಂಟ್ಗಳು ಹೆಂಗಿದಾವೆ? ಸರ್ವಾಧಿಕಾರತ್ವಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಗೌರ್ಮೆಂಟ್ಗಳಿದಾವೆ. ಇನ್ನು ಕೆಲವೊಂದು ಸರ್ಕಾರಗಳು ಯಾವ ರೀತಿಯಾಗಿದ್ದಾವೆ? ಕೆಲಸವೇ ದೇವರು. ಚೀನಾ, ರಷ್ಯಾ ಅವರು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ದೇಶಗಳವರು ಅಲ್ಲವೇ ಅಲ್ಲ, ಕಮ್ಯುನಿಸ್ಟ್ ರಾಷ್ಟ್ರಗಳು ಎಂಬುದಾಗಿ ಅವುಗಳನ್ನು ನಾವು ಕರಿತೀವಿ ಪ್ರಿಯರೇ. ಹಲ್ಲೆಲೂಯಾ. ಅವು ಇರ್ತವೆ, ಹೋಗ್ಬಿಡ್ತಾವೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಆ ದೇವರ ರಾಜ್ಯ ಏನಂತೆ? ಎಂದೆಂದಿಗೂ ಕೂಡ ಅದು ಅಳಿಯಲಾರದ ರಾಜ್ಯ. ಹಲ್ಲೆಲೂಯಾ. ಅದರ ಸಲುವಾಗಿ ಹೇಳ್ತಾ ಇರೋದು, ಅದರ ಸಲುವಾಗಿ ದೇವರ ಬಗ್ಗೆ ತಿಳಿಸ್ತಾ ಇರೋದು. ಆ ರಾಜ್ಯದಲ್ಲಿ ನೀನು ಬಂದ್ರೆ ನೀನು ನಷ್ಟಕ್ಕೆ ಗುರಿ ಆಗೋದಿಲ್ಲ. ಈ ಲೋಕ ಬಿಟ್ಟು ಹೋದ ಮೇಲೆ ಪರಲೋಕದಲ್ಲಿ ದೇವರು ನಿನಗೋಸ್ಕರವಾಗಿ ಆ ಒಂದು ರಾಜ್ಯದಲ್ಲಿ ನಿನ್ನನ್ನು ಪ್ರತಿನಿಧಿಯನ್ನಾಗಿ ಆತನು ಮಾಡಬೇಕಂತೇಳಿ ಆತನು ನಿನ್ನನ್ನು ಏನ್ ಮಾಡಿದ್ದಾನೆ? ಕರೆದಿದ್ದಾನೆ ಪ್ರೇರೆ. ಸತ್ಯವೇದ ಹೇಳ್ತಾ ಇದೆ ಪ್ರೇರೆ ಏನೆಂಬುದಾಗಿ, ಆತನ ರಾಜ್ಯಕ್ಕೆ ಅಂತ್ಯವಿಲ್ಲದ ರಾಜ್ಯ ಆತನದ್ದು. ಡಾಕ್ಟರ್ ಹತ್ರ ಹೋದಾಗ ಹೇಳ್ತಾರೆ, ಬಹಳ ಕುಡಿದು ಬಿಟ್ಟಿದೆಯಪ್ಪ, ನಿನಗೇನಾಗಿದೆ? ಕಿಡ್ನಿಗೆ ಬಾವು ಬಂದಿದೆ, ಈಗ ಲಿವರ್ ಏನಾಗಿದೆ? ಉಬ್ಬಿಕೊಂಡಿದೆ. ಇನ್ನೊಂದು ಏನಂತೀವಿ, ಯೆಲ್ಲೋ ಕಲರ್ ಇರುತ್ತಲ್ಲ,
ಕಾಮಣಿ ಆಗಿದೆ ಅಂತೇಳಿ ಡಾಕ್ಟರ್ ಹತ್ರ ಹೋದಾಗ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ, ಇಂತಿಂಥ ಆಹಾರ ನೀನು ಸ್ವಲ್ಪ ದಿನಗಳವರೆಗೆ ನೀನು ಮುಟ್ಟಬಾರದು, ಮತ್ತೆ ಪುನಃ ಅದನ್ನು ಕುಡಿದ್ರೆ ನಿನಗೇನಾಗುತ್ತೆ, ಪ್ರಾಣಕ್ಕೆ ಅಪಾಯ ಎಂಬುದಾಗಿ ಹೇಳಿದ ತಕ್ಷಣ ನೀನೇನು ಮಾಡಿಬಿಡ್ತೀಯ, ರೋಗಕ್ಕೆ ಭಯಪಟ್ಟು ವೈದ್ಯರು ಹೇಳಿದ ಕಾರಣಕ್ಕಾಗಿ ಅದನ್ನು ಕಂಪ್ಲೀಟ್ ಆಗಿ ಏನು ಮಾಡ್ತೀಯಾ, ಬಿಟ್ಟು ಬಿಡ್ತೀಯ. ಹಲ್ಲೆಲೂಯಾ. ಇನ್ನೊಂದ್ಸರಿ ಓದ್ತೀಯ, BP ಜಾಸ್ತಿ ಆಗ್ಯದ, ಹೇಳ್ತಾರೆ ವೈದ್ಯರು ಏನಂತೇಳಿ, ಉಪ್ಪು ಖಾರ ಸ್ವಲ್ಪ ಕಡಿಮೆ ಮಾಡಬೇಕಂತ. ಅವಾಗ ಹೇಳಿದ್ರು ಬಿಡ್ತೀಯ. ಹಲ್ಲೆಲೂಯಾ. ಮಾಸ್ಟರ್ಗಳು ಪಾಠ ಮಾಡ್ತಾ ಇರ್ತಾರೆ, ಯಾವುದು ಒಳ್ಳೇದು ಹೇಳ್ತಾರೆ, ಯಾವುದು ಕೆಟ್ಟದ್ದು ಮಾಡ್ಬೇಡ ಅಂತೇಳಿ ಹೇಳ್ತಾರೆ, ಒಳ್ಳೇದನ್ನು ಹಿಡಿದುಕೊಳ್ತೀಯ, ಕೆಟ್ಟದನ್ನು ನೀನೇನು ಮಾಡ್ತೀಯಾ, ಬಿಟ್ಟು ಬಿಡ್ತೀಯ. ಹಲ್ಲೆಲೂಯಾ. ಪರಲೋಕದ ದೇವರು, ಪ್ರಸಿದ್ಧನಾಗಿರುವಂತ ಏಕೈಕ ದೇವರು, ಆತನು ಹೇಳ್ತಾ ಇದ್ದಾನೆ, ನೀನು ಪಾಪ ಮಾಡುವುದನ್ನ ಬಿಟ್ಟು ಬಿಡು, ಬಿಟ್ಟು ಬಿಡು, ಬಿಟ್ಟು ಬಿಡು. ಯಾಕಂದ್ರೆ ಪರಲೋಕ ಪವಿತ್ರವಾಗಿರುವಂತ, ಪರಿಶುದ್ಧವಾಗಿರುವಂತ ಲೋಕ. ಆ ಪರಲೋಕದಲ್ಲಿ ಅಪವಿತ್ರ ಉಳ್ಳವರಿಗೆ ಜಾಗ ಇಲ್ಲ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಆ ಪರಿಶುದ್ಧ ಪಟ್ಟಣಕ್ಕೆ ನಾವು ಹೋಗಬೇಕಾದ್ರೆ ನಾವು ಪರಿಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಏನ್ರಿ ನೀವು ಹೇಳ್ತೀರಿ, ನಾ ಕುಡಿಯೋದು ಕಲ್ಕೊಂಡಿನಿ, ಕುಡಿಯೋದು ನನ್ನಿಂದ ಬಿಡಕ್ಕ ಆಗ್ತಾ ಇಲ್ಲ. ನೀವೇನು ಹೇಳ್ತೀರಿ ಸುಲಭವಾಗಿ? ಹಲ್ಲೆಲೂಯಾ. ನೀವೇನು ಹೇಳ್ತೀರಿ, ಎಲ್ಲ ಸುಲಭವಾಗಿ ಹೇಳ್ತೀರಿ. ನಾ ಹಾಕೋದು ಕಲ್ತೀನಿ, ನನ್ನಿಂದ ಹಾಕೋದು ಬಿಡಕ್ಕೆ ಆಗ್ತಾ ಇಲ್ಲ. ಬಾಯಿ ತರದು ಸುಳ್ಳು ಹೇಳ್ತೀನಿ, ನಾನು ಸುಳ್ಳುಗಳು ಅಂತದನ್ನು ಬಿಡೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಏನೆಲ್ಲ ಕಾರ್ಯಗಳು ಮಾಡ್ತೀನಿ, ನನಗೆ ಈ ಕಡೆ ಏಸಪ್ಪ ಬೇಕು, ಆ ಕಡೆ ಇನ್ನೊಬ್ರು ಕೂಡ ಬೇಕು, ಅದೆಲ್ಲ ನಾನು ಮಾಡ್ತೀನಿ, ಅದನ್ನು ಬಿಡೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ, ಆಗೋದಿಲ್ಲ. ಯಾಕೆ ಆಗ್ತಾ ಇಲ್ಲ? ಹಲ್ಲೆಲೂಯಾ. ಯಾಕೆ ಆಗ್ತಾ ಇಲ್ಲ? ಸೃಷ್ಟಿಕರ್ತನಾದ ದೇವರ ಮಾತನ್ನು ನೀನು ಪರಿಪೂರ್ಣವಾಗಿ ಕೇಳ್ತಾ ಇಲ್ಲ. ಆ ಸೃಷ್ಟಿಕರ್ತನಾದ ದೇವರಿಗೆ ನೀನು ಭಯ ಪಡ್ತಾ ಇಲ್ಲ. ಏನೋ ತಪ್ಪು ಮಾಡುವಾಗ ಪೊಲೀಸ್ದು ನೋಡಿದ್ರಪ್ಪ ಅಂದ್ರೆ ಇದ್ದವರೆಲ್ಲ ಓಡಿ ಹೋಗ್ಬಿಡ್ತಾರೆ. ಯಾಕ? ಲಾಠಿ ಏಟು ಬೀಳ್ತಾವಂತ. ಹಲ್ಲೆಲೂಯಾ. ಲಾಠಿ ಏಟು ಬೀಳ್ತಾವಂತ ಹೇಳಿ ಏನ್ ಮಾಡ್ತಾರೆ, ಇದ್ದವರೆಲ್ಲ ಓಡಿ ಹೋಗ್ಬಿಡ್ತಾರೆ. ಏನೋ ತಪ್ಪಾದ ಕಾರ್ಯದಲ್ಲಿ ನೀನು ಸಿಲುಕಿಕೊಂಡಾಗ, ಯಾವುದೇ ಒಂದು ಮೆಟ್ಲು ಏರಿದಾಗ, ಏನೋ ಒಂದು ರೀತಿಯಲ್ಲಿ ನಿನ್ನ ಅವಮಾನಕ್ಕೆ ಒಳಗಾದಾಗ, ಯಾರೋ ಒಂದು ನಿನ್ನ ಶತ್ರುಗಳು ಬಂದಾಗ ನಿನಗೇನಾಗುತ್ತಾ, ಭಯ ಎನ್ನುವಂಥದ್ದು ಆವರಿಸುತ್ತಾ. ಆ ಒಂದು ಜಾಗ ಒಬ್ಬನೇ ಇದ್ರಪ್ಪ ಖಾಲಿ ಮಾಡಿಬಿಡ್ತೀವಿ ಬೇಗ ನೀನು. ಹಲ್ಲೆಲೂಯಾ. ಯಾಕೆ ಹೇಳು? ಭಯ. ಯಾರಿಗೆ ಭಯ ಪಡ್ತಾ ಇದೀಯಾ? ಅಧಿಕಾರಿಗಳಿಗೆ, ಮನುಷ್ಯರಿಗೆ ಭಯ ಪಡ್ತಾ ಇದ್ದೀಯ. ದೇವರಿಗೆ ನೀನು ಭಯ ಪಡ್ತಾ ಇಲ್ಲ. ದೇವರ ಮಾತನ್ನು ನೀನು ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ ನೀನು ಕೇಳ್ತಾ ಇಲ್ಲ. ಆ ಸೃಷ್ಟಿಕರ್ತನಾದ ದೇವರು ಇವರು ಕೊಡ್ತಾರಲ್ಲ ಶಿಕ್ಷೆ, ಆ ಎಲ್ಲಾ ಶಿಕ್ಷೆಗಳಿಗಿಂತ ದೊಡ್ಡ ಶಿಕ್ಷೆ ಕೊಡ್ತಾನಂತ. ಹಲ್ಲೆಲೂಯಾ. ಎಂತ ಶಿಕ್ಷೆ ಕೊಡ್ತಾನಂತ? ಅಗ್ನಿ ನರಕದಾಗ ಹಾಕ್ತಾನಂತ. ಎಂತ ನರಕ ರೀ ಅದು? ಅಗ್ನಿ ನರಕ. ಆದ್ರೆ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ, ತನ್ನ ನಂಬಿದಂತ ಮಕ್ಕಳಿಗೆ ಅಗ್ನಿ ನರಕದಿಂದ ಏನಿದೆ? ಬಿಡುಗಡೆ ಇದೆ. ಹಲ್ಲೆಲೂಯಾ. ತನ್ನ ನಂಬಿದಂತ ಮಕ್ಕಳಿಗೆ ಅಗ್ನಿ ನರಕದಿಂದ ದೇವರು ಏನ್ ಮಾಡ್ತಾನೆ? ತಪ್ಪಿಸ್ತಾನೆ. ಅದಕ್ಕಾಗಿಯೇ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಭಕ್ತಿವಂತನಾಗಿ ಭಕ್ತಿಹೀನತೆಯ ಜೀವಿತವನ್ನು ಜೀವಿಸಲಾರದೆ ಘನವಂತನಾಗಿ ಬಾಳಿರ್ತಕ್ಕಂಥ ದಾನಿಯೇಲ ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟರು ಸಾಕ್ಷಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿ? ರಾಜ, ನಾನು ನಿನಗೂ ಮೋಸ ಮಾಡಲಿಲ್ಲ, ನಾನು ದೇವರಿಗೂ ತಪ್ಪಾದ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ, ಅದ್ರ ಸಲುವಾಗಿ ನನ್ನ ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಂದಾದ್ರೂ ಹೇಳಿದ್ರೆ ಬಾಯಿ ತರದು ಏಸಪ್ಪ ನನ್ನ ದೇವರು ಅಂತ ಹೇಳಿದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಾಯಿಗೆ ಬೇರೆ ಮತ್ತೆ ಹಿಂದುದ ಬರಕತ್ತದ ಹೆಸರು. ಹಲ್ಲೆಲೂಯಾ. ಹಿಂದಿನ ಹೆಸರು ಈ ಲೋಕದ್ದು, ಹಿಂದಿನ ಹೆಸರು ಅಕ್ಕಪಕ್ಕದ ಮನುಷ್ಯರು ಮಾಡಿದಂತ ಒಂದು ಕಲ್ಪನೆ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ಸನಾತನನಾಗಿರುವಂತ ದೇವರಾಗಿದ್ದಾನೆ. ಆತನಿಗೆ ನೀನು ಒಂದು ದಿನ ಲೆಕ್ಕ ಒಪ್ಪಿಸಬೇಕು. ಆ ಲೆಕ್ಕ ಒಪ್ಪಿಸುವ ದಿನದಲ್ಲಿ ಒಂದು ವೇಳೆ ನಿನ್ ತಕ್ಕಡೆಗೆ ಹಾಕಿದಾಗ ನಿನ್ನ ತೂಕ ಕಡಿಮೆ ಇದ್ರೆ ಏನಾಗ್ತೇನೆ ನೀನು? ಮನೆ ಮೇಲೆ ತೆಕೀಲ್ ಉಫಾರ್ಸಿನ್ ಎನ್ನುವ ರೀತಿಯಲ್ಲಿ, ಬೆಲ್ಶಚ್ಚರನ ರೀತಿಯಲ್ಲಿ ನೀನೇನಾಗ್ಬಿಡ್ತೀಯಾ? ನಾಶವಾಗಿ ಹೋಗ್ಬಿಡ್ತೀಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ತನ್ನ ತಕ್ಕಡಿಯಲ್ಲಿ ಹಾಕಿದಾಗ ನೀನು ಹೆಚ್ಚಿನವನಾಗಿ ಕಂಡು ಬರಬೇಕು. ಭಕ್ತಿಯ ಜೀವಿತ ಮಾಡಿದ್ದೇ ಆದ್ರೆ ನಿನ್ನ ತೂಕ ಹೆಚ್ಚಾಗಿರುತ್ತೆ. ಭಕ್ತಿಹೀನತೆಯ ಜೀವಿತ ಮಾಡಿದ್ದೇ ಆದ್ರೆ ನಿನ್ನ ತೂಕ ಕಡಿಮೆಯಾಗಿರುವಂಥದ್ದು ಪಾತಾಳಕ್ಕೆ ಇಳಿಯಲ್ಪಡುತ್ತೆ, ಹೆಚ್ಚಾಗಿರುವಂಥದ್ದು ಪರಲೋಕಕ್ಕೆ ಏರಿ ಹೋಗುವಂಥದ್ದಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದಾನಿಯೇಲನ ದೇವರು ಜೀವ ಸ್ವರೂಪನಾದ ದೇವರು. ಆತನು ಜೀವವನ್ನು ಉಂಟು ಮಾಡುವಂತ ದೇವರಾಗಿದ್ದಾನೆ, ಜೀವಿತವನ್ನು ಬದಲಾಯಿಸುವಂತ ದೇವರಾಗಿದ್ದಾನೆ. ಆತನು ಕಷ್ಟ ಕಾಲದಲ್ಲಿ ಮೊರೆಯನ್ನ ಕೇಳಿ ರಕ್ಷಿಸುವಂತ
ದೇವರಾಗಿದ್ದಾನೆ, ಪರಲೋಕವನ್ನ ಉಂಟು ಮಾಡಿದ ದೇವರಾಗಿದ್ದಾನೆ, ಪರಲೋಕಕ್ಕೆ ಸೇರಿಸುವಂತ ದೇವರಾಗಿದ್ದಾನೆ. ಆ ಪರಲೋಕ ನನಗೆ ನಿನಗೆ ಖಂಡಿತವಾಗಿ ಬೇಕು. ಯಾಕಂದ್ರೆ ಆ ಪರಲೋಕ ಏನಾಗೋದಿಲ್ಲ, ನಾಶ ಆಗೋದಿಲ್ಲ. ಆತನ ರಾಜ್ಯ ಏನಾಗೋದಿಲ್ಲ, ಅಳಿದು ಹೋಗೋದಿಲ್ಲ. ಅಳಿದು ಹೋಗಲಾದ ಆ ರಾಜ್ಯಕ್ಕಾಗಿ ನೀನೇನಾಗಬೇಕು, ಸಿದ್ಧವಾಗಬೇಕು. ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದಂಥ ಸಮಯದಲ್ಲಿ, ಅಡ್ಮಿಷನ್ ಮಾಡಿದಂಥ ಸಮಯದಲ್ಲಿ ಅವ್ರು ಸರಿಯಾಗಿ ಹೋಗ್ಲಾರ್ದು ಮನೆಯಲ್ಲೇ ಕೂತ್ಕೊಂಡ್ರೆ ಅಂತ ತಿಳ್ಕೊರಿ. 10ನೇ ಕ್ಲಾಸ್ವರೆಗೆ ಮನೆಗೆ ಎಲ್ಲ ಚೆನ್ನಾಗಿ ಊಟ ಮಾಡ್ತಾಯಿದ್ರು, ಎಲ್ಲ ಮಾಡ್ತಾ ಇದ್ದಾರೆ, ಮನೆಯಲ್ಲೇ ಕೂತ್ಕೊಂತಿದ್ದಾರೆ. ಅಲ್ಲಿ ಅವರು 10ನೇ ಕ್ಲಾಸ್ವರೆಗೆ ಎದುರಿಸ್ತಾ ಇದ್ದಾರೆ, ಹಂಗೆ ಪಾಸ್ 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 ಪಾಸ್. 10ನೇ ಕ್ಲಾಸ್ ಬಂದು ಪಾಸ್ ಮಾಡ್ತಾರೆ. ಈಗ ಏನು ಮಾಡ್ಬೇಕಿತ್ತ, ಎಕ್ಸಾಮ್ಗೆ ಹೋಗ್ರಿ. ಅಲ್ಲೆಲ್ಲೂಯ್ಯ, ಹಾಲ್ ಟಿಕೆಟ್ ಕೊಡೋದಕ್ಕೆ ಏನು ಮಾಡ್ತಾರೆ, ಓಡಾಡಿಸ್ತಾರೆ. ಇವು ಈ ಮನುಷ್ಯರು ಮಾಡಿದಂಥ ಕಾರ್ಯಗಳಿಗೆ ಅಷ್ಟು ಭಯಪಟ್ಟು, ಅಷ್ಟು ಶ್ರದ್ಧೆಯಿಂದ, ಅಷ್ಟು ರೀತಿಯಲ್ಲಿ ಮಾಡ್ತಾ ಇರಬೇಕಾದ್ರೆ ದೇವ್ರ ಕಾರ್ಯ, ದೇವ್ರ ಅಟೆಂಡೆನ್ಸ್ ಹಾಕಲ್ಲ ಅಂದ್ಕೊಂಡಿರ. ಅಲ್ಲೆಲ್ಲೂಯ್ಯ, ದೇವ್ರ ಸನ್ನಿಧಾನದಲ್ಲಿ ನೀನು ಬಂದು ಕೂತ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಸಮಯ ಕೂಡ ಅದೇನಾಗುತ್ತೆ, ಲಿಖಿತವಾಗುತ್ತೆ ಪ್ರಿಯರೇ. ಹಲ್ಲೆಲೂಯ. ಈ ಲೋಕದಲ್ಲಿ ಹೋಗಿರ್ತಕ್ಕಂಥ ಕಾಲ ಅದು ಮುಖ್ಯ ಅಲ್ಲ. ನೀನು ದೇವ್ರ ಸನ್ನಿಧಾನದಲ್ಲಿ ಒಂದು ದಿನ ಕೂತ್ಕೊಂಡ್ರೆ ಅದು 3.5 ವರ್ಷಕ್ಕೆ ಸಮಾನ. ಎಷ್ಟು ವರ್ಷಕ್ಕೆ? 3.5 ವರ್ಷ. 84 ಕೀರ್ತನೆ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರಾರು ದಿನಗಳಿಗಿಂತ ಉತ್ತಮವಾಗಿದೆ. ಹಲ್ಲೆಲೂಯ. ಎಷ್ಟಂತ್ರಿ? 360, 300, 300, 300, 900. ಹಲ್ಲೆಲೂಯ. ಸುಮಾರು 3.5 ವರ್ಷಗಳವರೆಗೆ. ಹಲ್ಲೆಲೂಯ. ಅಷ್ಟು ದಿನಗಳಿಗಿಂತ ಉತ್ತಮ ಒಂದು ದಿನ ದೇವರ ಆಲಯದಲ್ಲಿ ನೀನು ಕಳೆದಿರುವಂಥ ಒಂದು ಸಮಯ ಪ್ರಿಯರೇ. ಹಲ್ಲೆಲೂಯ. ಮನುಷ್ಯರು ಹೇಳಿದ್ರೆ ಬೇಡ ಎಂಬುದಾಗಿ ಹೇಳಿರುವಂಥದ್ದನ್ನು ನೀನು ಬಿಡ್ತೀಯ. ದೇವರು ಹೇಳಿದ್ರೆ ಯಾಕೆ ಕೇಳ್ತಾ ಇಲ್ಲ? ಹಲ್ಲೆಲೂಯ. ಒಂದು ಸರಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ. ಹಲ್ಲೆಲೂಯ. ಪೌಲನು ಕೂಡ ಇಂತಹ ಒಂದು ಪರಿಸ್ಥಿತಿಗೆ ಒಳಗಾದಾಗ ಪೌಲನು ಹೇಳ್ತಾನೆ, ನಾನು ನಿಮ್ಮನ್ನು ಸಂಪಾದನೆ ಮಾಡಿಕೊಂಡೆ, ನೀವು ಆರಂಭದಲ್ಲಿ ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಸೇರಿಸಿಕೊಂಡ್ರಿ, ದೇವದೂತನೋ ಎನ್ನುವಂಥ ರೀತಿಯಲ್ಲಿ ನೀವು ಸೇರಿಸಿಕೊಂಡ್ರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪೌಲನು ಮಾತಾಡ್ತಾ ಇದ್ದಾನೆ, ಅಯ್ಯೋ ಯಾವ ರೀತಿಯಾಗಿ ನೀವು ಮರ್ಯಾದೆ ಕೊಟ್ಟಿರುವಂಥದ್ದೇನು, ನೀವು ನಡೆದುಕೊಂಡ ರೀತಿ ಏನು, ಆದರೆ ಈಗ ನೀವು ಯಾವ ರೀತಿಯಾಗಿ ಬಿದ್ದು ಹೋಗಿದ್ದೀರಿ ಅಂತೇಳಿ. ಹಲ್ಲೆಲೂಯ. ಗೊತ್ತಿರೋ ಸರ್, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನ ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ? ಒಂದು ಸಂಗತಿಯನ್ನ ಮಾತ್ರ ನಿಮ್ಮಿಂದ ತಿಳುಕೊಳ್ಳಬೇಕೆಂದಿದ್ದೇನೆ, ನೀವು ದೇವರ ಆತ್ಮನನ್ನ ಹೊಂದಿದ್ದು ನೇಮ ನಿಷ್ಠೆಗಳನ್ನ ಅನುಸರಿಸಿದ್ದರಿಂದಲೂ ಕೇಳಿ ನಂಬಿದ್ದರಿಂದಲೂ ಇಷ್ಟು ಬುದ್ಧಿ ಇಲ್ಲದವರಾಗಿದ್ದೀರಾ. ದೇವರ ಆತ್ಮನನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ. ನೀವು ಅಷ್ಟು ಬಾಧೆಗಳನ್ನ ಅನುಭವಿಸಿದ್ದು ವ್ಯರ್ಥವೇ ಎಂದು ಹೇಳಬೇಕು. ಹಲ್ಲೆಲೂಯ. ನಾವು ನೋಡ್ತಾ ಇದ್ದೇವೆ, ಏನ್ ಮಾಡ್ತಾ ಇದ್ದಾರೆ ಗಲಾತ್ಯದವರು. ಪ್ರಾರಂಭದಾಗ ಬಹಳ ಭಕ್ತಿಯನ್ನು ತೋರಿಸ್ರಿ, ನಮ್ಮಯ್ಯರು ಅದು ಇದು ಅಂತೇಳಿ ಬಹಳ ಭಕ್ತಿಯನ್ನು ತೋರಿಸಿರ್ತಕ್ಕಂಥ ಅವರು ಬರ್ತಾ 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 ಬಹಿರಾಚಾರಗಳನ್ನ, ಹೊರಗಿನ ಸಂಪ್ರದಾಯಗಳನ್ನ, ಅವುಗಳನ್ನ ಫಾಲೋ ಮಾಡೋದಕ್ಕೆ ಪ್ರಾರಂಭ ಮಾಡಿರುತ್ತೇವೆ. ಅದ್ರ ಸಲುವಾಗಿ ಮೊದಲಿರ್ತಕ್ಕಂಥ ಬುದ್ಧಿ ಈಗ ಎಲ್ಲಿಗೋಯ್ತು? ಮೊದಲಿರ್ತಕ್ಕಂಥ ಭಕ್ತಿ ಜೀವಿತ ಈಗ ಎಲ್ಲಿಗೋಯ್ತು? ಮೊದಲೇ ಕೊಡುವಂಥ ಗೌರವಗಳು ಈಗ ಎಲ್ಲಿಗೋಯ್ತು? ಮೊದಲು ದೇವರ ಆತ್ಮನ ಒಂದು ಸನ್ನಿಧಾನ, ಯಾವಾಗ ಅಯ್ಯರು ಬರ್ತಾರೆ, ಯಾವಾಗ ಕೂತ್ಕೊಳ್ಬೇಕು, ಯಾವಾಗ ಆತನ ಮಾತುಗಳನ್ನು ಕೇಳಬೇಕು ಎನ್ನುವಂಥ ಆ ಒಂದು ಜ್ಞಾನ ಈಗ ಎಲ್ಲಿಗೋಯ್ತು ಎಂಬುದಾಗಿ ಪೌಲನ್ ಏನ್ ಮಾಡ್ತಾ ಇದ್ದಾನೆ, ಅವರಿಗೆ ತರಾಟೆ ತೆಗೆದುಕೊಳ್ತಾ ಇದ್ದಾನೆ, ಪ್ರಶ್ನೆ ಮಾಡ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ನಾನು ಎಷ್ಟು ಹೇಳಿದ್ರು ಕೂಡ ನೀವು ಹಂಗೆ ಹೋದ್ರೆ ಬಾರ್ಕೋಲ್ ತಗೊಂಡು ನಾನು ಬರಲು, ಬೆತ್ತ ತಗೊಂಡು ನಾನು ಬರಲು ಅಂತೇಳಿ. ಹಲ್ಲೆಲೂಯ. ಯಾಕಂದ್ರೆ ನಿನ್ನ ಪ್ರಾಣ ಆತ್ಮವನ್ನ ಕಾಯುವವರು, ನಿನ್ನ ಆತ್ಮದ ಲೆಕ್ಕವನ್ನು ಒಪ್ಪಿಸಬೇಕಾದವರು ಯಾರು? ಸಭಾನಾಯಕರು. ಹಲ್ಲೆಲೂಯ.
13-17 ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ನೀನು ಪ್ರಾಣ ನಷ್ಟಪಟ್ರೆ, ಹಲ್ಲೆಲೂಯಾ, ಸ್ಕೂಲಲ್ಲಿ ಸ್ಟೂಡೆಂಟ್ ಫೇಲ್ ಆದ್ರೆ ಎಲ್ಲ ಫೇಲ್ ಆದ್ರಪ್ಪ ಅಂದ್ರೆ ಯಾರು ನುಗ್ಳುತ್ತಾರೆ? ಹೆಡ್ ಮಾಸ್ಟರ್ ಯಾರು ಅದನ್ನ ನುಗ್ಳುತ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಒಬ್ರು ಕೂಡ ಸ್ಟ್ಯಾಂಡರ್ಡ್, ಒಬ್ರು ಕೂಡ ಸರಿಗಿಲ್ಲ ಅಂತೇಳಿ ಯಾರು ನುಗ್ಳುತ್ತಾರೆ? ಹೆಡ್ ಮಾಸ್ಟರ್ನ ಬೈತಾರೆ. ಯಾವ ಸ್ಕೂಲ್ ಅದು ಸರಿಯಾಗಿ ಕಲ್ಸಕ್ಕಾಗಲ್ಲ, ಅದು ಇದು ಅಂತೇಳಿ ಯಾರನ್ನ ಬೈತಾರೆ? ಹೆಡ್ ಮಾಸ್ಟರ್ನ ಬೈತಾರೆ. ಅದ್ರಂಗೆ ದೇವ್ರ ನಿಮ್ಮ ಮೇಲೆ ಯಾರನ್ನ ಇಟ್ಟಿದಾನ? ಸಭಾನಾಯಕರನ್ನ ಇಟ್ಟಿದ್ದಾನ. ಆ ಸಭಾನಾಯಕರ ಮಾತನ್ನ ನೀವು ಕೇಳಿದ್ರೆ ಅವರಿಗೆ ಬೇಜಾರು ಮಾಡಲಾರದ ಹಾಗೆ, ಅವರಿನ ಮನಸ್ಸನ್ನು ನೋವು ಮಾಡಲಾರದ ಹಾಗೆ, ಆ ದೇವರಿಗೆ ಭಯಪಟ್ಟು ದೇವರ ಮಾತುಗಳನ್ನು ಕೇಳಿ ನೀವು ನಂಬಿ ನಡೆದ್ರೆ ಆಶೀರ್ವಾದ ಎನ್ನುವಂಥದ್ದು ಏನಾಗಲ್ರಿ? ತಡವಾಗುವುದೇ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ಸನಾತನ ದೇವರಾಗಿದ್ದಾನೆ, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಆ ಅಂತ್ಯವಿಲ್ಲದ ರಾಜ್ಯದಲ್ಲಿ ನೀನಿದ್ದೀಯಾ. ಆ ಪರಲೋಕದ ಪಟ್ಟಣ ದೇವರು ನಿನಗಾಗಿ ಕೊಡಬೇಕಂತೇಳಿ ಅಂದುಕೊಂಡಿದ್ದಾನೆ. ಆದರೆ ನಿನ್ನ ಅರ್ಹತೆಯ ಭಕ್ತಿಯನ್ನ ಮಾಡುವವನಾಗಬೇಕು. ನಿನ್ನ ಭಕ್ತಿಯ ಜೀವಿತ ಅರ್ಹತೆ ಉಳ್ಳದ್ದಾಗಿರಬಾರ್ದು. ಅಯ್ಯೋ, ಈ ಬ್ಯಾಂಕಿಗೆ ಹೋದ್ರಪ್ಪ ಒಂದು ಸಾಲ ಬೇಕಂದ್ರೆ ಆಧಾರ್ ಕಾರ್ಡ್ ಸರಿಗಿಲ್ರಿ ಅಂತಂದ್ರೆ ಏನು ಮಾಡ್ತಾರೆ? ರಿಜೆಕ್ಟ್ ಮಾಡ್ತಾರೆ. ಚಿಕ್ಕದಾಗಿ ಎಲ್ಲ ಕರೆಕ್ಟ್ ಅದಾವ, ಏನು ಸರಿಗಿಲ್ಲ? ಆಧಾರ್ ಕಾರ್ಡ್ ಸರಿಗಿಲ್ಲ, ಅಡ್ರೆಸ್ ಅದ್ರಾಗ ಚೇಂಜ್ ಐತಿ, ಇದ್ರಾಗ ಚೇಂಜ್ ಐತಿ, ಏಜ್ ಡಿಫ್ರೆನ್ಸ್ ಅದಾವ, ಅದು ಇದು ಎಲ್ಲ. ಮನುಷ್ಯರೇ ಇಷ್ಟು ನೋಡ್ತಾ ಇರಬೇಕಾದ್ರೆ ದೇವರು ನಿನ್ನಗೆ ಇರುವಂಥದ್ದೆಲ್ಲ ಏನು ಮಾಡಿಬಿಟ್ಟಿದ್ದಾನಂತ ಮಾಫಿ ಮಾಡಿದ್ದಾನೆ. ನೀನು ಹಿಂದೆ ಏನೇನು ಮಾಡಿದೀವಿ ನಾನು ಕೂಡ ಹೇಳ್ತೀನಿ, ಸುಳ್ಳು ಹೇಳಿದ್ದೀನಿ. ಚಿಕ್ಕವನಿರ್ಬೇಕಾದ್ರೆ ನಾನು ಕೂಡ ಏನು ಮಾಡಿದ್ದೀನಿ? ಅಪ್ಪನ ಜೋಬಗಳು ದುಡ್ಡು ಎಗರಿಸೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ತಾತನ ಜೋಬಗಳು ದುಡ್ಡು ಎಗರಿಸಿ ಮಣ್ಣಲ್ಲಿ ಮುಣುಕಿಟ್ಟು ಅವರು ಆ ಕಡೆ ಹೊರಗಡೆ ಹೋದಾಗ ಕಾಂಡ್ರ ಅಂಗಡಿ ಹೋಗಿ ತಿಂದು ಬಂದಿದ್ದೀನಿ. ಒಪ್ಕೊಂತಿದ್ದೀನಿ, ನಾನು ಮಾಡಿದ್ದೀನಿ. ಈಗ ಮಾಡೋಕ್ಕಾಗತ್ತಾ ಆ ಥರ? ಯಾಕೆ ಹೇಳ್ರಿ? ಬುದ್ಧಿ ಹೊಂದಿದೆ. ಈಗ ಆ ಗಲಾತ್ಯದವರಿಗೆ ಕೇಳ್ತಾ ಇದ್ದಾನೆ ಪೌಲ್, ಏನಂತೇಳಿ, ಇಷ್ಟು ಬೇಗ ನೀವು ಮರುಳಾಗಿ ಬಿಟ್ರಾ? ಇಷ್ಟು ಬೇಗ ನೀವು ದೇವರಿಂದ ದೂರ ಆಗಿಬಿಟ್ರಿ? ನಿಮ್ಮ ಹತ್ರ ಬಂದು ಇಲ್ಲ, ಅಲ್ಲಿಗೆ ಹೋಗ್ಬಿಟ್ರೆ ಚೆನ್ನಾಗಾಗಿಬಿಡುತ್ತೆ ಅಂತೇಳಿ ಕೆಲವು ಜನ ಹೇಳ್ಬಿಟ್ರೆ ಹಂಗೆ ಕಾಲು ಕಿತ್ತು ಬಿಡ್ತಾರೆ, ಮನಸ್ಸೆಲ್ಲ ಕಡೆ ಕೊಟ್ಬಿಡ್ತಾರೆ. ಈತ ಬೇಕಾ? ಇಲ್ಲಿ ಹೋಗ್ಬೇಕಾ? ಹಲ್ಲೆಲೂಯಾ. ಯಾರು ಬೇಕ್ರಿ? ಆತನ ಮಾತಿಗೆ ವಿಧೇಯತೆ ಉಳ್ಳವನಾಗಿ ನೀನು ನಡೆದ್ರೆ ಎಲ್ಲ ಕೊಡ್ತಾನಂತ. ಹಲ್ಲೆಲೂಯಾ. ಇಲ್ಲದು ನಡಿಬೋದು ಎಷ್ಟು ದಿನ? ಸ್ವಲ್ಪ ದಿನ. ಆದರೆ ಆ ನಡೆದಿರುವಂಥದ್ದಕ್ಕೆ ನಿನ್ನ ಶಿಕ್ಷೆಯನ್ನು ನೀನು ಈ ಲೋಕದಲ್ಲಿ ಅನುಭವಿಸ್ತೇ, ಮತ್ತೆ ಪಾತಾಳಕ್ಕೂ ಕೂಡ ನೀನು ಇಳಿದು ಹೋಗಬೇಕಾದಂಥ ಪರಿಸ್ಥಿತಿ ಬರಬಹುದು. ಅದರ ಸಲುವಾಗಿ ದಾರ್ಯಾವೇಶನು ಹೇಳ್ತಾ ಇದ್ದಾನೆ. ಆಗ ದಾರ್ಯಾವೇಶನು ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ಎಲ್ಲ ಕುಲ, ಜನ, ಭಾಷೆಗಳನ್ನು ಮಾತಾಡುವಂಥ ಜನಾಂಗದವರೆಲ್ಲರೇ ನೀವು ಕೇಳ್ರಿ, ದಾನಿಯೇಲನ ದೇವರಿಗೆ ನೀವು ಭಯಭಕ್ತಿ ಉಳ್ಳವರಾಗಿ ಸೇವಿಸಬೇಕು. ಯಾಕಂದ್ರೆ ಆತನು ಜೀವ ಸ್ವರೂಪನಾದ ಸನಾತನ ದೇವರು. ಆತನೊಬ್ಬಾತನೇ ದೇವರು. ಒಬ್ಬಾತನೇ ದೇವರು ಅಂದ್ರೆ ಉಳಿದವ್ರು ಯಾರು ಕೂಡ ಇಲ್ಲ ಅಂತೇಳಿ ಅರ್ಥ. ಒರಿಜಿನಲ್ ನೋಟ್ ಅಂದ್ರೆ ಇನ್ನು ಕೆಲವು ಕೋಟ ನೋಟುಗಳು ಬೇರೆಯವರು ಪ್ರಿಂಟ್ ಮಾಡಿ ಮಾರಕತ್ತಾರೆ ಅಂತೇಳಿ ಅರ್ಥ. ಹಲ್ಲೆಲೂಯಾ. ದೇವರು ಯೇಸು ಕ್ರಿಸ್ತನ, ಆತನ ಹೊರತಾಗಿ ಮತ್ತೆ ಯಾರು ಇಲ್ಲ. ಮೈಂಡಲ್ಲಿ ಒಂದು ವೇಳೆ ಅವು ಇವು ಯಾವನ್ನ ಫಿಕ್ಸ್ ಮಾಡ್ಕೊಂಡಿದ್ರೆ ಅವೆಲ್ಲ ಡಿಲೀಟ್ ಮಾಡಿರಿ. ಹಲ್ಲೆಲೂಯಾ. ಆ ವಾರ ಕೇಳಕ್ಕೆ ಹೋಗೋದು, ಆ ಗಳಿಗೆ ಕೇಳಕ್ಕೆ ಹೋಗೋದು, ಆ ಮದುವೆದು ಅದು ಇದು ಅಂತೇಳಿ ಹೋಗ್ತಾ ಇದ್ರೆ ಎಲ್ಲವೂ ಒಳ್ಳೆಯವೇ. ಯಾವತ್ತೂ ಕೆಟ್ಟ ಇದಾವ? ಆಕ್ಸಿಡೆಂಟ್ ಎಲ್ಲ ಟೈಮ್ನಾಗ ನಡೀತಾ ಇರ್ತಾವೆ ಪ್ರಪಂಚದಾಗ. ನೀವು ನೋಡ್ರಿ, ಹಲ್ಲೆಲೂಯಾ. ಒಳ್ಳೆ ಶುಭ ಕಾಲ ಅಂತ ಇರುತ್ತೆ, ಅಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ಅಂದ್ರೆ ಅದು ಅಶುಭ ಕಾಲನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲವೂ ಒಳ್ಳೆಯ ದಿನಗಳೇ, ಎಲ್ಲವೂ ಒಳ್ಳೆಯ ದಿವಸಗಳೇ. ದೇವರು ಮಾಡಿರುವಂಥದ್ದು ದೇವರು ಕೆಟ್ಟದ್ದೆಂಬುದಾಗಿ ಮಾಡಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕೋಸ್ಕರವಾಗಿ ಲೋಕದ ಆಚಾರ ಸಂಪ್ರದಾಯ ಪದ್ಧತಿಗಳನ್ನು ನೀವು ಕಂಪ್ಲೀಟ್ ಆಗಿ ಬಿಟ್ಟು ಬಿಡ್ರಿ. ಆ ದಾನಿಯೇಲನ ದೇವರು ಇವತ್ತು ನಾವು ನೀವು ಆರಾಧನೆ ಮಾಡುವಂಥ ದೇವರು ಕೂಡ ಆತನೇ ಆಗಿದ್ದಾನೆ. ಆತನಿಗೆ ನಾವು ಏನು ಮಾಡ್ಬೇಕ್ರಿ? ಭಯಭಕ್ತಿ ಉಳ್ಳವರಾಗಿ ನಾವು ಆ ಸನಾತನ ದೇವರಿಗೆ ನಾವು ನಡ್ಕೊಳ್ಳುವವರಾಗಬೇಕು. ಎರಡನೇದಾಗಿ, ಆತನ ರಾಜ್ಯದಲ್ಲಿ ನೀನು ಪ್ರಜೆಯಾಗಿದ್ದರೆ ನೀನು ಎಂಥ ಮೆಂಬರ್ಶಿಪ್ ಹೊಂದಿದೆಯಾ? ನಿಂದು 5 ವರ್ಷ ಆದಮೇಲೆ ಕೆಳಗೆ ಸೀಟ್ ಇಳಂಗಿಲ್ಲ. ಈಗ ಯಾವ ಎಲೆಕ್ಷನ್ ಬರ್ತವೆ, ಪಂಚಾಯತ್ ಎಲೆಕ್ಷನ್ 5 ವರ್ಷದವರೆಗೆ ಅಷ್ಟೇ. ಆಮೇಲೆ ಮತ್ತೇನ್ರಿ? ಚೇಂಜ್ ಮಾಡಬೇಕು. ಹಲ್ಲೆಲೂಯಾ. ಅದರ ಹಿಂಗೆ ಚೇಂಜ್ ಆಗೋದಿಲ್ಲ, ಯಾವಾಗಲೂ ಕೂಡ ಫಿಕ್ಸ್. ಅದರ ಸಲುವಾಗಿ ಅಂತ್ಯವಿಲ್ಲದ ಯೇಸುವಿನ ರಾಜ್ಯದಲ್ಲಿ ನೀನೇನಾಗಬೇಕು? ಮಗನು ಮಗಳು ಆಗಬೇಕು. ಅರ್ಹತೆ ಭಕ್ತಿಯನ್ನು ನೀನು ಮಾಡುವವನಾಗಬೇಕು. ಸ್ವಲ್ಪ ಮಚ್ಚೆ ಇರಲಾರದ ಹಾಗೆ ಈ ನಿನ್ನ ಜೀವಿತವನ್ನು ನೀನು ಈ ಲೋಕದಲ್ಲಿ
ಕೊನಸಾಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ನೋಡಿ. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಮುಂದಿನ ವಾರ ಮುಂದಿನ ಭಾಗವನ್ನು ನಾವು ನೋಡಿಕೊಳ್ಳೋಣ. ದಾರ್ಯಾವೇಶನ ಹೇಳ್ತಾ ಇದ್ದಾನೆ, ದಾನಿಯೇಲನ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನೀವು ನಡೆಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಯಾಕಂದ್ರೆ ಆತನೇ ಜೀವ ಸ್ವರೂಪನಾದ ಸನಾತನ ದೇವರು, ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ. ಪ್ರೇರೆ, ನೀವು ಕೇಳಿದ್ದೀರಿ, ನೀವು ಅನುಭವಿಸಿದ್ದೀರಿ. ಒಂದು ವೇಳೆ ದಾರಿ ತಪ್ಪಿದ್ದೀರಾ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ದೇವರೇ, ನನ್ನಿಂದ ಇದನ್ನ ಬಿಡಕ್ಕಾಗ್ತಾ ಇಲ್ಲ. ಯಾಕೆ ಬಿಡಕ್ಕಾಗ್ತಾ ಇಲ್ಲ? ನೀನು ಚಿಕ್ಕದು ಎಂಬುದಾಗಿ, ಗೇಮ್ ಆಟ ಎಂಬುದಾಗಿ ನೀನು ಪ್ರಾರಂಭ ಮಾಡಿದ್ದೀಯಾ. ಕೆಟ್ಟ ಸ್ನೇಹಿತರ ಸಹವಾಸದಿಂದ ಆ ಕೆಟ್ಟ ಕಾರ್ಯಗಳು ನಿನ್ನನ್ನು ಒಕ್ಕರಿಸಿಕೊಂಡಿದ್ದಾವೆ. ದಾನಿಯೇಲನ ಬಳಿಯಲ್ಲಿ ಕೆಟ್ಟದನ್ನ ಮಾಡುವಂಥವರಿದ್ರು, ಆದರೆ ದಾನಿಯೇಲನ ಅವರಿಗೆ ಅವಕಾಶ ಕೊಡಲಿಲ್ಲ. ಯಾಕಂದ್ರೆ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸಹವಾಸ ದೋಷ ಗುಣವನ್ನ ನಿನಗೆ ತಂದು ನೀಡುತ್ತೆ ಎಂಬುದಾಗಿ. ಒಂದು ಸಾರಿ ಆಲೋಚನೆ ಮಾಡಿ. ಇವತ್ತು ದೇವರ ಮಾರ್ಗದಲ್ಲಿದ್ದೀಯಾ? ದೇವರಿಗೆ ಅಯಿಷ್ಟವಾದ ಮಾರ್ಗದಲ್ಲಿ ಜೀವಿಸ್ತಾ ಇದೆಯಾ? ದೇವರಿಗೆ ಇಷ್ಟವಾದ ಮಾರ್ಗದಲ್ಲಿ ಜೀವಿಸ್ತಾ ಇದೆ? ನಿನ್ನನ್ನು ಪರೀಕ್ಷೆ ಮಾಡಿಕೋ. ಆತನೇ ದೇವರಾಗಿದ್ದಾನೆ. ಯೇಸು ಮಾತ್ರ ದೇವರಾಗಿದ್ದಾನೆ. ಆತನು ಮಾತ್ರ ನಿನ್ನ ಪ್ರಾಣ ಆತ್ಮ ಶರೀರವನ್ನ ಕಾಪಾಡುವವನಾಗಿದ್ದಾನೆ. ಆತನು ಮಾತ್ರ ನಿನ್ನ ಉದ್ಧರಿಸುವವನಾಗಿದ್ದಾನೆ. ತಕ್ಕ ಕಾಲದಲ್ಲಿ ಮೇಲಕ್ಕೆತ್ತುವವನಾಗಿದ್ದಾನೆ. ಆ ಪರಲೋಕವನ್ನು ನಿನಗೆ ಕೊಡುವವನು ಆತನು ಮಾತ್ರ ಆಗಿದ್ದಾನೆ. ಮುಂದೆ ಆತನು ನ್ಯಾಯಾಧಿಪತಿಯಾಗಿ ಈ ಲೋಕಕ್ಕೆ ಬರಲಿರುವಾಗ ಆತನಿಗೆ ಎಲ್ಲರೂ ಅಡ್ಡ ಬಿದ್ದು ನಮಸ್ಕರಿಸುವರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆತನಿಗೆ ಎಲ್ಲರೂ ಲೆಕ್ಕ ಒಪ್ಪಿಸುವರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆಕಾಶ ಭೂಮಿಯನ್ನು ಸಾಕ್ಷಿಯನ್ನಾಗಿ ಇಟ್ಟಂತ ದೇವರು ಆತ. ಆವತ್ತಿನ ಅವುಗಳು ಮಾತಾಡ್ತವೆ ಪ್ರಿಯರೇ. ಅವುಗಳಿಗೆ ತಪ್ಪಿಸಿ ಕಣ್ ತಪ್ಪಿಸಿ ನೀನಾದ್ರೂ ತಪ್ಪು ಮಾಡಕ್ ಸಾಧ್ಯನಾ? ಈ ಭೂಮಿ ನೋಡ್ತಾ ಇದೆ, ಆಕಾಶ ನಿನ್ನನ್ನು ನೋಡ್ತಾ ಇದೆ, ದೇವರು ಕೂಡ ನಿನ್ನನ್ನು ನೋಡ್ತಾ ಇದ್ದಾನೆ. ಸಂದರ್ಭದಲ್ಲಿ ಒಂದು ವೇಳೆ ನೀನು ತಪ್ಪಿ ಹೋಗಿದ್ರೆ ದೇವರ ಹತ್ರ ಕೇಳು, ದೇವರೇ, ದಾನಿಯೇಲನ ಹಾಗೆ ನಾನು ಕೂಡ ಭಕ್ತಿ ಜೀವಿತವನ್ನು ಮಾಡಬೇಕು. ದಾನಿಯೇಲನ ಹಾಗೆ ನಾನು, ಕರ್ತನೆ ಸ್ವಾಮಿ, ದಾನಿಯೇಲನ ನೋಡಿ ಯಾವ ರೀತಿಯಾಗಿ ದಾರ್ಯಾವೇಶನ ಪ್ರಸಿದ್ಧ ಪತ್ರವನ್ನು ಬರೆಸಿದನು, ದಾನಿಯೇಲನ ಹಾಗೆ ನನ್ನನ್ನ ಕೂಡ ನೋಡಿ ಅನೇಕರು ಹೌದು ಇವರು ಯೇಸುವಿನ ಮಗಳು ಎಂಬುದಾಗಿ ಶಬಾಷ್ಗಿರಿಯನ್ನು ಕೊಡುವಂತ ಸ್ಥಿತಿ ನಂದಾಗಲಿ ಎಂಬುದಾಗಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ.